व्याख्यामुद्रां करसरसिजैः पुस्तकं शङ्खचक्रे विप्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशतेरंशभिप्लावयन् मामाविर्भूयात् अनघमहिमामानसे वागधीशः नमस्ते प्राणेश प्रणतविभवायावनिमगाः नमः स्वामिन् रामप्रियतमनमन् गुरुगुण नमस्तुभ्यं भीमप्रबलतमकृष्णेष्ट भगवन् नमः श्रीमन्मध्वप्रदिश सुदर्शन नमो जय जय श्रीगुरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभवाद्यमीशं वन्दे भवघ्नम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरे ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿ ಪರ್ವದ 138ನೆಯ ಪ್ರವಚನ. ಧರ್ಮರಾಜನಿಗೆ ಭೀಷ್ಮಾಚಾರ್ಯರು ರಾಜಧರ್ಮಗಳ ಬಗ್ಗೆ ಬೋಧನೆಯನ್ನು ಕೊಡ್ತಾ ಇದ್ದಾರೆ. ಧರ್ಮರಾಜ ಎಲ್ಲ ಕಳ್ಕೊಂಡವನ ಮತ್ತೆ ರಾಜ್ಯ ಪ್ರಾಪ್ತಿಯ ಕಥೆಯನ್ನು ಎನ್ನುವುದರ ಬಗ್ಗೆ ಕೆಲವು ಪ್ರಶ್ನೆ ಕೇಳಿದ್ದಕ್ಕೆ ಕಾಲಕವೃಕ್ಷೀಯ ಮುನಿಯ ಮಾತುಗಾರಿಕೆಯಲ್ಲಿ ಕೌಸಲ್ಯನ ಚಿಂತನೆಯನ್ನು ಕ್ಷೇಮದರ್ಶಿಯ ಚಿಂತನೆಯನ್ನು ಕೊಡ್ತಾ ಇದ್ರು. ಋಷಿ ಬಹಳ ಚಂದವಾಗಿ ಎಲ್ಲವನ್ನು ಕಳ್ಕೊಂಡು ಬಂದ ಕೌಸಲ್ಯನಿಗೆ ಹೇಗೆ ನಾನು ಎಲ್ಲವನ್ನು ಪಡೆಯಲಿ ಎಂದು ಕೇಳಿದ್ದಕ್ಕೆ ಎಲ್ಲವನ್ನು ಕಳ್ಕೊಳ್ಳುವುದರಲ್ಲಿಯೇ ತಾತ್ಪರ್ಯ ಇದೆ ಎನ್ನುವ ಮೂಲಕ ಅದೇ ಶ್ರೇಯಸ್ಸಲ್ಲವೇ ಅಂತ ಆತನನ್ನು ಕೆಣಕಿದ್ದ, ಬೆಂಬಲಿಸೂ ಇದ್ದ ಋಷಿ. ಮತ್ತೇನು ಕೇಳ್ತಾನೆ. ಮತ್ತೇನು ಅಂದ್ರೆ ಅಲ್ಲ, ಕಾಡಿನಲ್ಲಿ ಆನೆಯಾಗಿ ಒಂಟಿಯಾಗಿ ಹೆಮ್ಮೆಯಿಂದ ನೀನೊಬ್ಬನೇ ಬದುಕ್ತೀಯ. ಅಸಚೇತ್ ಪೌರುಷಂ ಕಿಂಚಿ ಕ್ಷತ್ರಿಯ ಆತ್ಮನಿ ಪಶ್ಯಸಿ. ಅಲ್ಲ, ಏನಾದ್ರು ಕ್ಷಾತ್ರ ತೇಜಸ್ಸಿನ ಪೌರುಷ ಏನಾದ್ರೂ ನೋಡ್ಬೇಕು ನಿನಗೆ? ಕ್ಷತ್ರಿಯಾತ್ಮನಿ, ಕ್ಷತ್ರಿಯ ವಂಶದಲ್ಲಿ ಬಂದ ನಿನ್ನಲ್ಲಿ, ಓ ಕ್ಷತ್ರಿಯ ಆತ್ಮನಿ, ಓ ರಾಜನೇ ನಿನ್ನಲ್ಲಿ ಹಾಗೂ ಆಗ್ತದೆ ಕ್ಷತ್ರಿಯಾತ್ಮ ಅಂತ ಸ್ವರೂಪದ ವಿಷಯ. ನಿನಗೆ ಬೈಬರ್ತ ನೀನು ಕ್ಷತ್ರಿಯ ಆದ್ರಿಂದ ಸ್ವಭಾವ ಹಾಗಿದೆ ಅಲ್ವಾ? ಆಗ ಕ್ಷತ್ರಿಯರು ಕಾಡಿನಲ್ಲಿ ಹೋಗಿ ಕೂತ್ಕೊಳ್ಳುವುದಲ್ಲ, ನಾಡಿನಲ್ಲಿ ರಾಜಕೀಯ ಮಾಡಬೇಕು ಅಂತ ಇದ್ರೆ, ಹಾಗೊಂದಮಿದ್ರೆ ನೀನೇನಾದ್ರೂ ನಿನ್ನಲ್ಲಿ ತಾಕತ್ತುಂಟಾದ್ರೆ, ಏನಾದ್ರೂ ನೀನು ಮಾಡಲಿಕ್ಕೆ ಸಮರ್ಥನಾಗ್ತಿ ಅಂತಾದ್ರೆ, ತೊಡಗ್ತಿ ಅಂತಾದ್ರೆ, ನಿನಗೆ ಆಗಬಹುದು ಅಂತಾದ್ರೆ, ಬ್ರವೀಮ್ಯಹಂತೆ ನೀತಿ, ಬ್ರವೀಮ್ಯಹಂತೆ ನೀತಿ, ನಿನಗೊಂದು ವಿಶೇಷವಾದಂತಹ ರಾಜನೀತಿಯನ್ನು ಹೇಳುತ್ತೇನೆ. ಇದರಿಂದ ರಾಜ್ಯಸ್ಯ ಪ್ರತಿಪತ್ತೆ, ರಾಜ್ಯ, ಸಂಪತ್ತು, ಜನ, ಅನುರಾಗ ಎಲ್ಲ ಸಿಗ್ತದೆ. ಖಂಡಿತ ಅದನ್ನು ಪಡೀಲಿಕ್ಕೆ ಆಗ್ತದೆ. ಅಂಥದ್ದು ಒಂದು ರಾಜನೀತಿಯ ಬಗ್ಗೆ ನೀನು ಮಾಡ್ಲಿಕ್ಕೆ ಬರ್ತದೆ ಅಂತಾದ್ರೆ, ನೀನು ಪೌರುಷವಂತನಾದ್ರೆ, ದುಡಿತಿ ಅಂತಾದ್ರೆ, ಹಾಗೆ ಮಾಡ್ತಿ ಅಂತಾದ್ರೆ ಹೇಳ್ತೇನೆ. ನಿನಗೆ ಅದು ಬೇಕು ಅಂತಾದ್ರೆ ಕೇಳು, ಆಗ್ಬಹುದಾದ್ರೆ ಮಾತಾಡು, ಮುಂದುವರಿಸು, ಹೇಳಿ. ಇಂತಹ ಒಂದು ಪರಿಸ್ಥಿತಿಯಲ್ಲಿದ್ದಾಗ ಏನೋ ಒಂದು ಪೌರುಷ ಹೇಳ್ತಾನೆ, ಪ್ರಯತ್ನವನ್ನು ತಿಳಿಸ್ತಾನೆ, ಇದರಿಂದ ತಾನು ಮತ್ತೆ ರಾಜ್ಯ ಪಡಿಬಹುದಲ್ವಾ ಅಂತ ಅದರಲ್ಲಿ ಕೆಣಗಿದ್ದಾನೆ. ಕ್ಷತ್ರಿಯ ಧರ್ಮ, ಕ್ಷತ್ರಿಯ ಸ್ವರೂಪ, ಕ್ಷತ್ರಿಯ ಸ್ವಭಾವದವ ಅಂತ ಹೇಳಿ. ಹಾಗಾಗಿ ರಾಜ ಆಯ್ತು ಅಂತ ಕೇಳುತ್ತಾನೆ. ಹೇಳು, ಬರವೀತು ಭಗವಾನ್ ನೀತಿ. ಪೂಜ್ಯರು ಹೇಳಬೇಕು, ಋಷಿಗಳು ನನಗೆ ನೀತಿಯನ್ನು ತಿಳಿಸಿಕೊಡ್ಬೇಕು. ಅಭಿಪನ್ನೋಸ್ಮಿ ಅಧೀಹಿ ಭೋ, ನೀವು ಹೇಳಿದಾಗೆ ನಾನು ಮಾಡಲಿಕ್ಕೆ ತಯಾರಿದ್ದೇನೆ. ಅದು ನಿಮಗೆ ತಿಳಿಸಿಕೊಡಿ, ನನಗದರ ಬೋಧನೆ ಮಾಡಿ. ಯಾಕೆಂದ್ರೆ ನಾವು ನಿಮ್ಮನ್ನು ಭೇಟಿ ಮಾಡಿದ್ದೇವೆ, ಭೇಟಿ ಮಾಡಿದ್ದರ ಸಾರ್ಥಕ್ಯ
ಭೇಟಿ ಮಾಡಿದ್ದು ವ್ಯರ್ಥ ಆಗೋದು ಬೇಡ. ಅಮೋಘೈವ ಮೇದ್ಯಾಸು ತ್ವಯಾಸ ಸಮಾಗಮ. ಇವತ್ತು ನಾನು ದಣಿದು ಆಯಾಸಪಟ್ಟು ನೊಂದು ತಮ್ಮ ಬಳಿ ಬಂದದ್ದಕ್ಕೆ, ಮಾತಾಡಿದ್ದಕ್ಕೆ, ಕೇಳಿಕೊಂಡದ್ದಕ್ಕೆ ಏನೋ ಒಂದು ದಾರಿ ಸಿಗಲಿ. ಅದು ನಾವು ಮಾತಾಡಿಕೊಂಡದ್ದು ನಮ್ಮ ಭೇಟಿ ಅದು ಸಾರ್ಥಕವಾಗಲಿ, ವ್ಯರ್ಥವಾಗದಿರಲಿ, ತಿಳಿಸಿಕೊಡಿ ಅಂತ ಹೇಳ್ತಾನೆ. ಕೇಳುತ್ತೇನೆ, ಮಾಡ್ತೇನೆ, ನೋಡುವ ಅಂತ ಹೇಳ್ತಾನೆ. ನೋಡಯ್ಯ, ಹೀಗೆ ಮಾಡ್ಲಿಕ್ಕೆ ಉಂಟು ನೋಡು ದಾರಿ. ಹತ್ವಾ ಮಾನಂಚ ಡಂಬಂಚ ಕ್ರೋಧಂ ಹರ್ಷಂ ಭಯಂ ತತ ಪ್ರತ್ಯಮಿತ್ರಾಣಿ ಸೇವಸ್ವ ಪ್ರಣಿಪತ್ಯ ಕೃತಾಂಜಲಿ. ಶತ್ರುಗಳಿಗೆ ಹೋಗಿ ಕೈ ಮುಗಿದು ಅವರ ಕಾಲಿಡಿದು ಅವರಲ್ಲಿ ಕೇಳಿಕೊಳ್ಳಬೇಕು. ಏನು ಶತ್ರುಗಳಿಗೆ ಕೈ ಮುಗಿದ? ಅದೇ ಹೇಳಿದ್ ನಾನು, ಹಿತ್ವಾ ಮಾನಂ, ಮೊದಲು ನಿನ್ನ ಸ್ವಾಭಿಮಾನವನ್ನು ಬಿಡಬೇಕು. ಮತ್ತೆ ಕೈ ಮುಗಿದುಕೊಂಡು ಸೇವೆ ಮಾಡುವುದು ಅಂದ್ರೆ ನಿನ್ನ ಡಂಬ ಎಲ್ಲ ಇಲ್ಲ, ಬೂಟಾಟಿಕೆ ಎಲ್ಲ ಇಲ್ಲ. ಮತ್ತೆ ಶತ್ರು ಅಂತ ಕೋಪ ಮಾಡ್ಲಿಕ್ಕಿಲ್ಲ. ಮತ್ತೆ ನಾನು ಹಾಗೆ ಮಾಡಿಕೊಂಡ್ರೆ ನನಗೆ ಕಷ್ಟ ಆಗುವುದಿಲ್ಲ, ದುಃಖ ಆಗುವುದಿಲ್ಲ, ಅದೆಲ್ಲ ಕೇಳಲಿಕ್ಕಿಲ್ಲ. ನಿನ್ನ ಸುಖ ಸಂತೋಷಗಳ ಬಗ್ಗೆ ಇಲ್ಲ. ಜನ ಏನೊಂದು ಅಂತಾರೋ ಅಂದುಕೊಳ್ಳಿ. ಜನರ ಹೆದರಿಕೆ, ಜನರ ಮಾತಿನ ಬೆದರಿಕೆ ಎಲ್ಲ ಇಲ್ಲ. ಆಗ್ಬೋದಾ? ಹೋಗಿ ಆಗದವರನ್ನು, ವೈರಿಗಳನ್ನು, ಶತ್ರುಗಳನ್ನು ಪ್ರೀತಿಸುವುದು, ಅವರನ್ನು ಕೈ ಮುಗಿಯುವುದು, ಕೇಳಿಕೊಳ್ಳುವುದು. ತಮುತ್ತಮೇನ ಶೋಚೇನ ಕರ್ಮಣಾಚ ಅಭಿರಾಧಯ, ಅವರ ಆರಾಧನೆ ಮಾಡೋದು ದೊಡ್ಡ ಕೆಲಸಗಳಲ್ಲಿ, ಒಳ್ಳೆ ಕೆಲಸಗಳಲ್ಲಿ, ಅವರಿಗೆ ಬೇಕಾದಂತಹ ಶುದ್ಧವಾದಂತಹ ಕ್ರಮದಲ್ಲಿ ಏನು ತಪ್ಪಿಲ್ಲದಂತೆ ಕ್ರಮಬದ್ಧವಾಗಿ ಅವರ ಕಾಲು ತಿಕ್ಕುವುದು. ಇದು ಎಲ್ಲ ಸೇವೆ. ಕಾಲು ತಿಕ್ಕುವುದು ಬೇಕಾದರೆ ಗಾಳಿ ಹಾಕುವುದು, ಅವರಿಗೆ ಅವರು ಉಗುಳುವ ಪಾತ್ರೆ ಇಟ್ಕೊಳ್ಳುವುದು ಒಂದೊಂದಿರ್ತದೆ. ರಾಜನ ಮರ್ಜಿ ಅಂದ್ರೆ ಹಾಗೆ. ಅವರಿಗೆ ವೀಳ್ಯದೆಡೆ ಆಗಲಿ, ಇನ್ನೇನಾಗ್ಲಿ, ತಾಂಬೂಲವನ್ನಾಗ್ಲಿ ಮಡಿಸಿಕೊಡ್ಲಿಕ್ಕೆಲ್ಲ ಜನ ಇರ್ತಾರೆ. ರಾಜ ವಾಸಗಳಲ್ಲಿ ರಾಣಿಯರೆಲ್ಲ, ಹುಡುಗಿಯರೆಲ್ಲ, ಅವರಲ್ಲಿ ಬಂಗಾರದ ಕರ್ಪೂರದ ಕರಂಡ ಇರ್ತದೆ, ಏಲಕ್ಕಿಯ ಪಾತ್ರೆಗಳಲ್ಲಿ ಇರ್ತವೆ, ಮುತ್ತುರತ್ನಗಳದ್ದು. ಅದರಿಂದೆಲ್ಲ ತೆಗೆದು ಅವರು ಹಾಕ್ಲಿಕ್ಕೆ ಮುತ್ತಿನ ಚೂರ್ಣ ಎಲ್ಲ ಹಾಕ್ತಾರೆ. ಸಾಮಾನ್ಯ ಸುಣ್ಣ ಅಲ್ಲ, ಚಿಪ್ಪಿನ ಸುಣ್ಣ ಅಲ್ಲ, ಮುತ್ತಿನ ಸುಣ್ಣಗಳು, ಅದೆಲ್ಲ ಹಾಕಿ ಕೊಡುತ್ತಾರೆ. ಅದನ್ನು ಅವನ ಬಾಯಿಗೆ ಇಟ್ಟ ನಂತರ ಅವನು ಕಚ್ಚಿದ ನಂತರ ಅದನ್ನು ಉಗುಳಬೇಕಾದ್ರೆ ಒಬ್ಬ ತಟ್ಟೆ ಹಿಡಿಬೇಕು. ಬಂಗಾರದ ಪಾತ್ರೆ. ಇದಕ್ಕೂ ಸೈ ಸಾಮಂತರಾಜರ ಕಥೆ ಅಂದ್ರೆ ಈಗ ನೀನು ಸೈ ಮಾಡು, ಒಳ್ಳೆ ಕೆಲಸ ಮಾಡವರದ್ದು. ಅತಿ ತೂಗು ಅವರಿಗೆ ಗಾಳಿ ಹಾಕುವ ಕೆಲಸ, ಅವರ ವಾಹನವನ್ನು ಬಿಡುವ ಕೆಲಸ, ಸಾರಥ್ಯದ ಕೆಲಸ ಎಲ್ಲ. ಆಗ ಧಾತುಮರ್ಹದಿತೇ ವಿತ್ತಂ ವೈದೇಹ ಸತ್ಯ ವಿಕ್ರಮ. ನಿನ್ನ ವಿರೋಧಿ ಸೋಲಿಸಿದವ ಜನಕರಾಜ ಇದ್ದಾನಲ್ಲ, ಅಲ್ಲಿ ಹೋಗಿ ಮಾಡು ನೀನು ಸೇವೆ. ನಿನಗಾಗ ನಿನಗೆ ಬೇಕಾದಂತಹ ಕೆಲಸ, ಇರೋ ಅವಕಾಶ, ನಿನ್ನ ದೇಶ ಸಂಪತ್ತು ಎಲ್ಲ ಕೊಡ್ತಾನೆ ಅವನು ನಿನಗೆ. ಬಿಡ್ತಾರೆ, ಯಾಕೆಂದ್ರೆ ಅವನು ಒಳ್ಳೆಯವಲ್ಲವಾ. ನಿನ್ನ ಈ ಸೇವೆ ನೋಡಿ ಅವನಿಗೆ ಸಂತೋಷ ಆಗ್ತದೆ. ನೀನು ಜನರಿಗೂ ನೀನು ಒಳ್ಳೆಯವನಾಗ್ತಿ. ಮತ್ತೆ ಅವನು ಕೊಟ್ಟ ಸಂಪತ್ತನ್ನು ಪಡೆಯುವ ಮೂಲಕ ನೀನು ಪ್ರಜೆಗಳನ್ನು ಸಂಪಾದನೆ ಮಾಡಿದರೆ ಆಗ್ತಿ. ಪ್ರಮಾಣಂ ಸರ್ವಭೂತೇಶು ಪ್ರಗ್ರಹಂಚ ಗಮಿಷ್ಯಸಿ. ದೇಶದ ದೊರೆ ಆಗ್ತೀಯ, ಜನರಿಗೆ ಅರಸನಾಗ್ತೀಯ. ಎಲ್ಲರೂ ನಿನ್ನನ್ನು ಸೇವೆ ಮಾಡಿ ಪಡೆದದನ್ನು ತಿಳ್ಕೊಳ್ತಾರೆ. ರಾಜ ದೊಡ್ಡ ಮಟ್ಟಿನ ಉದಾರಿಯಾಗಿ ನಿನಗೆ ದಾನ ಕೊಟ್ಟದ್ದನ್ನು ಗಮನಿಸ್ತಾರೆ. ಅದಕ್ಕೆ ನೀನು ತತಃ ಸಹಾಯನ್ನು ಸ್ವೋತ್ಸಾಹನ್ ಲಪ್ಸ್ಯಸೆ ಅವ್ಯಸನಾನ್ನು ಶುಚೀನ್. ನಿನ್ನ ಸಾಮಂತರು, ನಿನ್ನ ಜನರು, ನಿನ್ನ ಅನುಯಾಯಿಗಳು, ನಿನ್ನ ಮಂತ್ರಿಗಳು, ನಿನ್ನ ಗೆಳೆಯರು ಎಲ್ಲ ನಿನಗೆ ಸಿಗ್ತಾರೆ. ಹಾಗಾಗಿ ನೀನು ಕ್ಷತ್ರಿಯ ನಡೆಯಲ್ಲಿ ಇದ್ದಾಗೆ ವರ್ತಮಾನ ಶಶಾಸ್ತ್ರಂ ವೈ ಸಂಯತಾತ್ಮ ಜಿತೇಂದ್ರಿಯ ಅಭ್ಯುದ್ಧರತಿ ಆತ್ಮಾನಂ ಪ್ರಸಾದೈಚಿತ ಪ್ರಜಾ. ಮತ್ತೆ ನೀನು ಕ್ಷತ್ರಿಯನಾಗಿ ನಿನ್ನ ಧರ್ಮವನ್ನು ನೀನು ಬೆಳೆಸಿಕೊಂಡ ಹಾಗೆ ಆಗ್ತದೆ. ಮತ್ತೆ ಅವನ ಯಥಾ ಪ್ರಕಾರ ತಲೆಗೊಟ್ಟು ದೇಶವನ್ನು ಕಾಪಾಡುವ ಕೆಲಸ,
ನಿನ್ನನ್ನು ನೀನು ಉದ್ಧಾರ ಮಾಡಿದ ಹಾಗೆ, ಪ್ರಜೆಗಳನ್ನು ನೀನು ನೋಡಿಕೊಂಡ ಹಾಗೆ, ಅವರನ್ನು ಸಹ ಸಂತೋಷಪಡಿಸಿದ ಹಾಗೆ ಶತ್ರುವಿಂದ ಉದಾರತೆಯಿಂದ ಬಿಟ್ಟುಕೊಟ್ಟ ಸಂಪತ್ತನ್ನು ಪಡೆದುಕೊಂಡು ನೀನು ಉದ್ಧಾರ ಆಗಲಿಕ್ಕೆ, ನಿನ್ನ ಪ್ರಜೆಗಳನ್ನು ಉದ್ಧಾರ ಮಾಡಲಿಕ್ಕೆ ಇಷ್ಟು ಮಾಡಿಕೊಂಡು ಮತ್ತೆ ನಡೆಸಲಿಕ್ಕುಂಟು ಮುಂದೆ. ಇಷ್ಟು ಮಾಡಿದ್ರಲ್ಲಿ ಮುಗಿದೋಗ್ಲಿಲ್ಲ ರಾಜನೀತಿ. ತೇನೈವತ್ವಂ ಧೃತಿಮತ ಶ್ರೀಮತ ಚಾಪಿ ಸತ್ಕೃತಃ ತತಃ ಸುಹೃದ್ ಬಲಂ ಲಬ್ಧ್ವಾ ಮಂತ್ರಯಿತ್ವಾ ಸಮಂತ್ರಕಂ ಸಾಂತ್ವೇನ ಭೇದಯಿತ್ವಾರೀನ್ ಬಿಲ್ವಂ ಬಿಲ್ವೇನ ಶಾತಯ. ಅವರಿಂದೆಲ್ಲ ಒಳ್ಳೆ ಗೌರವವನ್ನು ಪಡೆದವ, ಸಂಪತ್ತನ್ನು ಕೋಶವನ್ನು ಸಂಪಾದನೆ ಮಾಡಿದವ, ನಿಧಾನಕ್ಕೆ ಅವರ ಬಲವನ್ನೇ ಒಳ್ಳೆ ರೀತಿಯಿಂದ ಉಪಯೋಗಿಸಿಕೊಂಡು ನಿನ್ನ ಗೆಳೆಯರನ್ನು, ನಿನಗೆ ಬೇಕಾದವರನ್ನು, ಸಮಾನ ಚಿಂತಕರನ್ನೆಲ್ಲ ಒಟ್ಟು ಸೇರಿಸಿಕೊಂಡು ದೊಡ್ಡದು ಮಾಡಿ ಒಳ್ಳೆ ರೀತಿಯಿಂದ ಮಂತ್ರಾಲೋಚನೆಯನ್ನು ನಡೆಸಿ ಹೇಗೆ ಮಾಡುವುದೇನು ಅಂತ ಚಿಂತನೆ ನಡೆಸಿ ಸಾಂತ್ವೇನ ಭೇದಯಿತ್ವ ಅರಿನ್ ಶತ್ರುಗಳನ್ನು ನಿಧಾನಕ್ಕೆ ಒಳಗಿಂದ ಒಡೆದು ಹಾಕ್ತಾ ಸಾಮ ದಾನ ಭೇದ ದಂಡಗಳಿಂದ, ಮುಖ್ಯವಾಗಿ ಸಾಮದಾನಗಳಿಂದ, ಮುಖ್ಯವಾಗಿ ಸಾಮ ಮತ್ತು ಭೇದದಿಂದ ದಾನ ಇವನನ್ನೆಲ್ಲಿ ಕೊಡ್ಲಿಕ್ಕುಂಟು. ಏನೋ ಕೆಲವು ಮಾತುಕತೆಯಿಂದ, ಏನೋ ಕೆಲವು ಹಿಡಿಸಿ ಹಾಕುವುದರಿಂದ ಅವರನ್ನೆಲ್ಲ ಬಿಲ್ವಂ ಬಿಲ್ವೇನ ಹಿಂದೆ ಹೇಳಿದ್ರಲ್ಲ, ಬಿಲ್ವ ಹಣ್ಣು ಬಿದ್ದ ಬಿಲ್ವ ಹಣ್ಣಿನಿಂದ ಬೇರೆ ಬಿಲ್ವ ಹಣ್ಣವನ್ನು ಹೊಡೆದು ತೆಗಿಲಿಕ್ಕೆ ಬರ್ತದೆ. ಒಂದು ಕಲ್ಲಿನಷ್ಟು ಗಟ್ಟಿ ಇದೆ, ಭಾರಿ ಜೋರಿ ಇರ್ತದೆ. ಒಂದು ಹಣ್ಣಿನಿಂದ ಒಂದು ಹಣ್ಣನ್ನು ಹೊಡೆದು ತೆಗೆಯುವ ಕ್ರಮ. ಮತ್ತೆ ಸಿಕ್ಕಿದ ಬಿಲ್ಲು ಹಾಳಾಗುವುದಿಲ್ಲ. ಈಗ ಒಂದು ಮಾವಿನ ಹಣ್ಣಿನಿಂದ ಒಂದು ಮಾವಿನ ಹಣ್ಣನ್ನು ಹೊಡಿಬಹುದಲ್ವಾ ಕೇಳಬಹುದು. ಮಾವಿನ ಹಣ್ಣಿನಿಂದ ಮಾವಿನ ಹಣ್ಣು ಹೊಡೆದ್ರೆ ಎಸೆದ ಹಣ್ಣು ಹಾಳಾಗ್ತದೆ, ಬೀಳು ಹಣ್ಣು ಹಾಳಿರ್ತದೆ. ಬಿಲ್ಲು ಹಣ್ಣು ಆಗಲ್ಲ, ಭಾರಿ ಗಟ್ಟಿಯದು. ಅದನ್ನದು ಬಿದ್ದದ್ದು ಕೈಗೆ ಸಿಕ್ಕಿದ್ದು ಇನ್ನೊಂದನ್ನು ಹೊಡಿಲಿಕ್ಕೆ ಕಲ್ಲಿನಷ್ಟು ಗಟ್ಟಿಯದು. ಅದನ್ನ ಬಿಲ್ಲುವನ್ನು ಕೊಯ್ಯುವುದು ಹೇಗೆ ಹೇಳಿದ್ರೆ, ಬಿಲ್ಲನ್ನು ಕೊಯ್ಯುವುದು ಅಂತ. ಒಂದು ಹಣ್ಣಿನಿಂದ ಒಂದು ಹಣ್ಣನ್ನು ಹೊರಳಿಲಿಕ್ಕೆ ತೆಗಿಲಿಕ್ಕೆ ಬರೆದಿದ್ದು ಇತರ ಹಣ್ಣುಗಳಿಗೆಲ್ಲ ಸಮನ್ವಯ ಆಗುವುದಿಲ್ಲ. ಅದು ಬಿಲ್ಲದಲ್ಲಿ ಮಾತ್ರ ಅಂತ ಗಟ್ಟಿತನ, ಅದರ ಗೆರಟೆ ಹೊರಗೆ ಚಿಪ್ಪೆ ಗಟ್ಟಿ ಇರುವುದು, ಒಳಗಿನದ್ದು ತಿನ್ಲಿಕ್ಕೆ ಇರುವುದರಿಂದ ಹಾಳಾಗುವುದಿಲ್ಲ ತಿನ್ಲಿಕ್ಕೆ ಬೇಕಾದ ಹಾಗೆ ಮಾಡು. ಅವರಿಂದಲೇ ಹಿಡಿಸಿ ಹಾಕಿ ಹೊಡೆಯುವ ಹಾಗೆ ಮಾಡು. ಹೊರಗಿರುವ ಸಂವಿಧಂಗೃತ್ವ ಬಲಮಪ್ಯಸ್ಯ ಘಾತಯ. ನಿನ್ನ ಒಳ ಜನರನ್ನು ಮಾತ್ರ ಮಾಡಲ್ಲ, ಪರಜನರನ್ನು ಶತ್ರುಗಳನ್ನು ಬಳಸಿಕೋ, ಅವರಲ್ಲಿಯೂ ಮಾತಾಡು. ಚಂದ ಮಾತಾಡಿ ಅವರನ್ನು ಸಹ ಬುಟ್ಟಿ ಹಾಕೊಂಡು ಅವರಿಂದಲೇ ಅವರ ಜನರನ್ನು ಹೊಡೆಸಿ ಹಾಕು. ಇದು ಒಂದು ಮುಖ ಒಂದು ಕಡೆಯಿಂದ. ಇನ್ನೊಂದು ಕಡೆಯಿಂದ ರಾಜನನ್ನು ಪ್ರಲೋಭನೆಗೆ ಬೀಳುವ ಹಾಗೆ ಮಾಡಲಿಕ್ಕೆ, ಅವನ ಸಂಪತ್ತನ್ನು ಕರಗಿಸುವ ಕೆಲಸ ಮಾಡಬೇಕು. ಜನರಿಗೆ ಏನು ಸಿಗುವುದಿಲ್ಲ ಅದನ್ನು ಅವನಿಗೆ ಸಿಗುವಂತೆ ಮಾಡಲಿಕ್ಕೆ, ಅಥವಾ ಅದನ್ನು ಹಿಡಿಲಿಕ್ಕೆ ಆಗುವಂತೆ. ಅಲಭ್ಯಾಹ ಯೇ ಶುಭಾಹ ಭಾವಾಹ ಸ್ತ್ರೀಯಶ್ಚ ಆಚ್ಛಾದನಾನಿಶ. ಕೆಲವೆಲ್ಲ ಸಿಗಲಾರದ ಸಂಗತಿಗಳು, ಬೇಕಾದ ಅಕ್ಕಪಕ್ಕದ ದೇಶದಲ್ಲಿ ಇರತಕ್ಕಂತಹ ಬಹಳ ಚಂದದ ಹುಡುಗಿಯರು, ಬೆಳಗಿಯರು, ಬಟ್ಟೆ ಮರೆಗಳು, ಸ್ವತ್ತುಗಳು, ಇವನ್ನೆಲ್ಲ ಸಿಗಲಾರದು. ಬಹಳ ದೂರದಲ್ಲಿ ಇರ್ತದೆ. ಕೆಲವೆಲ್ಲ ಯಾವುದೋ ದ್ವೀಪಾಂತರಗಳಲ್ಲಿ ಇರ್ತಾವೆ. ಅದನ್ನು ತಿಳಿಸುವುದು ಇವನಿಗೆ, ಇಂಥ ಕಡೆಯಲ್ಲಿ ಇಂಥದ್ದೆಲ್ಲ ಸ್ವತ್ತುಗಳಿವೆ, ಸಂಗತಿಗಳಿವೆ, ಬಹಳ ಚಂದದ ಚೆಲುವೆಯರಿದ್ದಾರೆ, ತರಿಸಬೇಕು, ಹಿಡಿಬೇಕು, ನಮಗೆ ಬೇಕು ಅಂತ. ಅದಕ್ಕೆ ಇವನು ಪ್ರಯತ್ನಿಸ್ತಾನೆ. ಅಲ್ಲಿ ಹಾಳಾಗ್ತದೆ, ಒಂದಿಷ್ಟು ಖರ್ಚು ಆಗ್ತದೆ, ಹಾಳು ಮಾಡಿಸಲೇಬೇಕು ಮತ್ತೆ. ಹಾಗಾಗಿ ಶಯ್ಯಾಸನಾನಿ ಯಾನಾನಿ ಮಹಾರ್ಹಾಣಿ ಗೃಹಾಣಿಚ, ದೊಡ್ಡ ದೊಡ್ಡ ಬಂಗಲೆಗಳನ್ನು ಕಟ್ಟುವ ಹಾಗೆ ಮಾಡಲಿಕ್ಕೆ, ರಾಜರಿಗೆ ತಿರುಗಾಡಲಿಕ್ಕೆ ಅಂತ ಬೇಕಾಗಿಲ್ಲ. ಹಾಗೆ ತಲೆ ತಿನ್ನಿಸುವುದವನನ್ನು. ಒಳ್ಳೆ ಒಳ್ಳೆ ವಾಹನಗಳ ಸೌಲಭ್ಯಗಳನ್ನು ನಡೆಸಿಕೊಡುವುದು, ಒಳ್ಳೆ ದೊಡ್ಡ ಮಟ್ಟಿನ ಮಂಚ, ಮಲಗಲು ಬೇಕಾಗಿರತಕ್ಕಂಥ ಹಾಸಿಗೆ ಇತ್ಯಾದಿಗಳನ್ನು ಲಕ್ಸುರಿಯಸ್ ಆಗಿ. ಇವತ್ತು ನಾವು ಕೆಲವು ಮನೆಗಳಲ್ಲಿ ನೋಡ್ತೇವಲ್ಲ, ಲಕ್ಷಗಟ್ಟಲೆ ದೊಡ್ಡ ಮಟ್ಟಿನ ಸೋಫಾ ಸೆಟ್ಗಳು, ಅಥವಾ ಕೆಲವು ಅಂಗಳದಲ್ಲಿ ಅಲಂಕಾರಿಕವಾದಂತಹ ಬಹಳ ದೊಡ್ಡ ಮಟ್ಟಿನ ಸೊತ್ತುಗಳು, ಸವಲತ್ತುಗಳು ಎಲ್ಲೆಲ್ಲಿಂದಲೂ ತಂದು ಹಾಕಿದ್ದು. ಅದಕ್ಕೆಲ್ಲ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಬೆಲೆ. ಏನ್ ಬೇಕಾಗಿಲ್ಲ, ಸುಮ್ಮನೆ ಇರ್ತದೆ ಒಂದು ಬದಿಯಲ್ಲಿ. ಶೋ ಪೀಸ್, ಆಂಟಿಕ್ ಪೀಸ್ ಹೇಳ್ತಾರಲ್ಲ ಹಾಗೆ. ಎಂತದಕ್ಕೆ ಕೇಳಿದ್ರೆ ಏನಿಲ್ಲ. ಅದಕ್ಕೆ ಎಲ್ಲೋ ಹರಾಜಿನಲ್ಲಿ ಸಿಕ್ಕಿದ್ದಂತೆ 16 ಲಕ್ಷ ಕೊಟ್ಟಿದ್ದಾರೆ, ತಂದಿಟ್ಟಿದ್ದಾರೆ. ಒಂದು ಬಂಡೆ ಆಗಿರ್ತದೆ, ಏನೊಂದು ತುಂಡಿನಾಗಿರ್ತದೆ, ಏನೊಂದು ಆರ್ಟಿನಾಗಿರ್ತದೆ. ಹೀಗೆಲ್ಲ ಮಾಡಿಸ್ಬೇಕು ಅವನಲ್ಲಿ ಲಕ್ಸುರಿಯಸ್ ಆಗಿರ್ಲಿಕ್ಕೆ. ಹಾಗೆ ಪಕ್ಷಿಣಃ ಮೃಗಜಾತಾನಿ ರಸಗಂಧ ಫಲಾನಿಶ,
ಹಕ್ಕಿಗಳನ್ನೆಲ್ಲ ತರಿಸಬೇಕು. ಕಲರ್ ಕಲರ್ ಹಕ್ಕಿಗಳು, ಚಿಕ್ಕ ಚಿಕ್ಕ ಹಕ್ಕಿಗಳು, ಹೆಚ್ಚು ಕಾಳುಗಳನ್ನು ತಿನ್ನುವುದಿಲ್ಲ, ಆದ್ರೆ ಹೆಚ್ಚು ಸಮಯ ಬದುಕುವುದಿಲ್ಲ ಎನ್ನುವುದು ಗೊತ್ತಿಲ್ಲ ಇವರಿಗೆ. ಆ ನಮೂನೆ ಎಲ್ಲೆಲ್ಲಿ ಯಾವ್ಯಾವುದು ದೀಪಗಳಿಂದ ಯಾವ್ಯಾವ್ದು ಹಕ್ಕಿಗಳನ್ನು ತರಿಸುವ ಕೆಲಸ ಮಾಡ್ಲಿಕ್ಕೆ ಯಾವ್ದು ಇವುಗಳು ಇಲ್ಲಿ ಸಾಯ್ತಾವೆ ಬೇಗ. ಅದು ದುಡ್ಡು ಖಾಲಿ ಆಯ್ತಾ ಇಲ್ಲವಾ? ಮತ್ತೆ ಆ ಹುಚ್ಚು ಹಿಡಿತದೆ. ಮಾಡಿಸಿಕೊಂಡ ಪಂಜರಕ್ಕೆ ಹಕ್ಕಿಗಳು ಬೇಕು ಅಂತ ಹೇಳಿ ಮತ್ತೆ ಏನೋ ತರುವ ಕೆಲಸ ಮಾಡ್ತಾರೆ, ತರಿಸ್ತಾರೆ. ಅದಕ್ಕೋಸ್ಕರ ಹೋಗಿ ಬರ್ತಾರೆ ಹಿಂದೆಲ್ಲ ರಾಜರು. ಎಲ್ಲೆಲ್ಲಿಯೂ ಆ ಹಕ್ಕಿಗಳನ್ನು ತರಿಸಲಿಕ್ಕೆ ಯಾರ್ಯಾರನ್ನು ಕಳುಹಿಸಿ ಹೋದವರು ಬರಬೇಕಾದ್ರೆ ಲಕ್ಷಗಟ್ಟಲೆ ಖರ್ಚು, ಅವರ ವ್ಯವಸ್ಥೆ. ಹೀಗೆಲ್ಲ ಆಗ್ಲಿಕ್ಕೆ ಮಾಡ್ಲಿಕ್ಕೆ ಹೇಳ್ತಾರೆ. ಹಾಗೆ ಮೃಗ ಪ್ರಾಣಿಗಳು ನೋಡಿ, ಬಂಗಾರದ ಜಿಂಗೆ ಅಂತ ಹೇಳಿ ರಾಮನ ಕಥೆ ಗೊತ್ತು ನಮಗೆ, ಸೀತೆಯ ಕಥೆ. ಹಾಗೆ ಎಲ್ಲೆಲ್ಲಿಂದಲೇ ಇರತಕ್ಕಂಥ ವಿಚಿತ್ರವಾದ ಪ್ರಾಣಿಗಳನ್ನು, ಉಪಯೋಗಕ್ಕೆ ಬರುವುದಿಲ್ಲ ಅವುಗಳು, ಸುಮ್ಮನೆ ಸಾಕುವುದು ಅವುಗಳನ್ನು. ಒಟ್ಟು ಅರಮನೆಯಲ್ಲಿ ಅವುಗಳು ಚಂದಕ್ಕೆ ನೋಡ್ಲಿಕ್ಕೆ. ಹಾಗಾಗಿ ರಸಗಂಧ, ಚಂದ ಚಂದದ ಪರಿಮಳದ ದ್ರವ್ಯಗಳು, ವಸ್ತುಗಳು, ಎಲ್ಲಿಯೂ ಇರತಕ್ಕಂಥ ಗಂಧವೋ ಅಥವಾ ಕಸ್ತೂರಿಯೋ ಇವನ್ನೆಲ್ಲ ತರಿಸುವ ಕತೆ. ಫಲಾನಿಶ, ಇಲ್ಲಿ ಆಗದ ಹಣ್ಣುಗಳು ತರಲಿಕ್ಕೆ ಒಂದು ವ್ಯವಸ್ಥೆ, ಅದು ಹಾಳಾಗದಂತೆ ತರಲಿಕ್ಕೆ ಮತ್ತೊಂದು ವ್ಯವಸ್ಥೆ. ಇದೆಲ್ಲ ಮಾಡಿಸುವಾಗೆ ಮಾಡು. ಇದರಲ್ಲಿ ಅವನು ಆಸಕ್ತನಾಗಬೇಕು. ತೇಷ್ವೇವ ಸಜ್ಜೇತಾಸ್ತಂ, ಅವನನ್ನು ಇದರಲ್ಲಿ ಆಸೆಗೊಳಿಸುವಂತೆ, ಬೀಳಿಸುವಂತೆ, ವ್ಯಸನ ಆಗುವಂತೆ ಅವನಿಗೆ. ಅದಿಲ್ಲದಿದ್ದರೆ ಅವನಿಗೆ ಸಾಧ್ಯವೇ ಇಲ್ಲ ಹೇಳುವ ಮಟ್ಟಿಗೆ. ಇವರು ತರುವಾಗ ರಸಗಂಧಗಳನ್ನು, ಫಲಗಳನ್ನು ಹೇಳಿದ್ದ ಹಾಗೆ, ಮೂಸುವ ಸೊತ್ತುಗಳು, ನೆಕ್ಕುವ ವಸ್ತುಗಳು, ಒಂದು ದೃಷ್ಟಿಯಿಂದ ಡ್ರಗ್ಸ್ಗಳು ಅಂತ ಅರ್ಥ ಅವನು ಹೇಳುವಾಗ. ಅಮಲು ಪದಾರ್ಥಗಳ ಜೊತೆಯಲ್ಲಿ ರಾಜನನ್ನು ಸಿಕ್ಕಿಸಿ ಬೀಳುವ ಹಾಗೆ. ಇದರಲ್ಲಿಯೂ ರಾಜರು ಸಿಕ್ಕಿ ಬೀಳುವುದಕ್ಕಿಂತಲೂ ರಾಜ ವಾಸದವರು ಸಿಕ್ಕಿ ಬೀಳುತ್ತಾರೆ. ಕೆಲವು ರಾಣಿಯರು, ಕೆಲವು ರಾಜಕುಮಾರರು, ಇವರಲ್ಲಿ ಇದರಲ್ಲಿ ದಾಸರಾಗಿ ಬಿಡ್ತಾರೆ. ಹಾಗೆ ಆಗುವಂತೆ ಮಾಡ್ಲಿಕ್ಕೆ ಹೇಳುವುದಿವ. ಯಥಾ ನಶ್ಯೇತ್ ಸ್ವಯಂ ಪರಹ, ಶತ್ರು ತಾನಾಗಿ ಸಾಯ್ಬೇಕು, ಸೋಲ್ಬೇಕು, ಕಳ್ಕೊಳ್ಬೇಕು, ಇಲ್ಲಾಗಿಸ್ಬೇಕು. ಹಾಗೆ ಅವನಲ್ಲಿ ನಂಬಿಕೆ ಹುಟ್ಟಿಸಿ ಅವನನ್ನಿಂತಹ ಒಂದು ಪ್ರಲೋಭನೆಗಳಲ್ಲಿ ಆಸಕ್ತರನ್ನಾಗಿಸಿ, ವ್ಯಸನಾಸಕ್ತರನ್ನಾಗಿಸಬೇಕು. ಯದ್ಯೇವಂ ಪ್ರತಿಷೇಧವ್ಯ ಯದ್ವೇಕ್ಷಣಮಿಚ್ಛತಿ ನ ಜಾತು ವಿರೋಧಕಾರ್ಯ ಶತ್ರು ಸುನಯಮಿಚ್ಛತ್. ಯಾವ ಕಾಲದಲ್ಲಿಯೂ ನಾನು ಅವನಿಗೆ ಶತ್ರು ಎನ್ನುವುದು ಗೊತ್ತಾಗುವ ಹಾಗೆ ಮಾತ್ರ ವರ್ತಿಸಬಾರದು. ಅವನನ್ನು ನೀವು ಖಂಡಿತವಾಗಿ ಮುಗಿಸ್ತೀರಿಂತಾದ್ರು, ತಳಿತೀರಿಂತಾದ್ರು, ಶತ್ರುವನ್ನು ಇಲ್ಲ ಮಾಡ್ತೀರಿಂತಾದ್ರು, ಅಥವಾ ಅವನನ್ನು ಉಪೇಕ್ಷೆಗೊಳಿಸ್ತೀರಿಂದಾದ್ರು ಅವನಿಗೆ ಯಾವ ರೀತಿಯಲ್ಲಿಯೂ ತಿಳಿಯಲಿಕ್ಕೆ ಆಗಬಾರದು. ತನ್ನನ್ನು ತಾನು ಶತ್ರು ಅಂತ ಹೇಳಿಕೊಂಡು ಅವನಿಗೆ ಅರ್ಥ ಆಗುವ ಹಾಗೆ, ಗೊತ್ತಾಗುವ ಹಾಗೆ ಮಾಡ್ಲಿಕ್ಕಿಲ್ಲ. ತಾನು ಬದುಕಬೇಕಲ್ಲ, ತನ್ನ ಹಿತ ಬೇಕಲ್ಲ ಮುಖ್ಯ. ಹಾಗಾಗಿ ಶತ್ರು ಆಗುವವನು ಮಗದೊಬ್ಬನನ್ನು ಶತ್ರುವಿನಂತೆ ಕಾಣಲಿಕ್ಕೆ ಹೋಗಬಾರದು. ಹಾಗೆ ಗುಟ್ಟಾಗಿ ಇದೆಲ್ಲ ನಡೆಸಬೇಕು. ಹೊಸಸ್ಸಪರ ಮಾಮಿತ್ರ ವಿಷಯ ಮಿತ್ರ ಸಮ್ಮತ. ವೈರಿಯ ಮನೆಯಲ್ಲೇ ಇರು, ಶತ್ರುವಿನಾಗಿರಬೇಡ, ಮಿತ್ರನಾಗಿರು. ಭಾರೀ ಫ್ರೆಂಡಿನಂತೆ ಕಾಣಬೇಕು. ಅಷ್ಟು ಚೆನ್ನಾಗಿ ಅವನ ದೇಶದಲ್ಲೇ ಇದ್ದುಕೊಂಡು ಶತ್ರುವನ್ನೇ ನಂಬುವಾಗಿ ಮಾಡಿಕೊಂಡು ಭಜಸ್ವ ಶ್ವೇತ ಕಾಕೀಯೈಹಿ ಮಿತ್ರಧರ್ಮ ಅನರ್ಥಕೈಹಿ. ಮುಖ್ಯವಾಗಿ ಅವನಿಗೆ ತೊಂದರೆಯಾಗುವ ರೀತಿಯಲ್ಲಿನೇ ಮಿತ್ರ ಧರ್ಮಗಳನ್ನು ಅವಲಂಬಿಸಬೇಕು. ಇಲ್ಲಿ ಶ್ವೇತಕಾಕೀಯೈಹಿ ಅಂತ ಅದೊಂದು ರೀತಿಯಿಂದ ಒಂದು ವಿಚಿತ್ರವಾದ ಶಬ್ದ, ಅದೊಂದು ಬಳಸಲಿಕ್ಕಿರುವಂತದ್ದು. ಅನುಕೂಲಕರವಾದ ಮಾತುಗಳು ಅಂತ ಅರ್ಥ, ಟೋಟಲ್ ಪರ್ಯಾವಸಾನ ಅರ್ಥ ವಾಸ್ತವವಾಗಿ. ಮತ್ತು ಅದಕ್ಕೆ ವ್ಯವಸ್ಥೆ ಕೇಳಿದ್ರೆ ಅದರಲ್ಲಿ ಶ್ವ, ಏತ ಮತ್ತೆ ಅಥವಾ ಶ್ವೈತ ಅಂತ ಆಗುತ್ತೆ. ಏತ ಆದ್ರೆ ಕಾಕ ಇವೆಲ್ಲ ಉಂಟು, ಅಥವಾ ಸಮಾನ ಅಕ್ಷರಗಳಿಂದ ಪೂರ್ವ ರೂಪದಿಂದಲೂ ಆಗುತ್ತೆ ಸಂಧಿ ವ್ಯವಸ್ಥೆ. ನಾಯಿ ಭಾರಿ ಜಾಗ್ರತೆ ಇರ್ತದೆ. ಅದನ್ನ ಮಿತ್ರನಲ್ಲಿ, ಶತ್ರುವಿನಲ್ಲಿ ಮಿತ್ರನಾಗಿ ಇರಲಿಕ್ಕೆ ಅವನಿಗೆ ಗೊತ್ತಾಗದಾಗಿ ಇರಬೇಕು. ಅವನಿಗೆ ಜಾಸ್ತಿಗೊಳಿಸುವ ಯೋಚನೆಗಳ ಮಾತುಗಳ ಜೊತೆಯಲ್ಲಿ ಇರಬೇಕು. ಅದರಿಂದ ತುಂಬಾ ಜಾಗ್ರತೆಯಾಗಿರಬೇಕು ನಾಯಿಯಾಗಿ. ನಾಯಿ ಭಾರಿ ಜಾಗ್ರತೆಯ ಪ್ರಾಣಿ ಅಂತ, ಜಾಗರೂಕತ್ವ ಅಂತಾರೆ ನಾಯಿ ಧರ್ಮ. ಇನ್ನೊಂದು ಮೃಗ ಧರ್ಮ, ಅದು ಏನು ಕೇಳಿದ್ರೆ ಅದು ಭಾರಿ ಭಯಚಕಿತೆ. ಮೃಗಕ್ಕೆ ಹೆದರಿಕೆ ಜಾಸ್ತಿ, ತುಂಬಾ ಹೆದರಿಕೊಂಡಿರಬೇಕು. ಏನಾಗತ್ತೆ ಯಾವುದಕ್ಕೂ
ತಾನು ತಯಾರಾಗುವ ಹಾಗೆ. ಮತ್ತೊಂದು ಕಾಗಧರ್ಮ, ಅದು ಪರಂಗಿ ತಜ್ಞತೆ ಅಂತ ಹೇಳ್ತಾರೆ. ಮುಖ್ಯವಾಗಿ ಕಾಗೆಗೆ ಮತ್ತೊಬ್ಬರ ಕಥೆ ಗೊತ್ತಾಗುತ್ತಂತೆ. ಹೀಗೆ ಪ್ರಾಣಿಗಳು ಏನ್ ಮಾಡ್ತಾವೆ ಅನ್ನುವುದರ ಬಗ್ಗೆ ಕಾಗೆಗೆ ಹೆಚ್ಚು ಗುರುತ. ಅದು ಬೇಗ ಮೆಸೇಜ್ ಪಾಸ್ ಮಾಡ್ತದೆ ಒಂದು ಕಡೆಯಿಂದ ಒಂದು ಕಡೆಗೆ ಹೇಳಿಕೊಂಡು. ಇದರಿಂದ ಹೀಗೆ ಕಾಗೆಯಂತೆ ಸುತ್ತು ತಿರುಗುವ, ನಾಯಿಯಂತೆ ಎಚ್ಚರ ಇರುವ, ಪ್ರಾಣಿಯಂತೆ ಎಲ್ಲೆಡೆಗೂ ಕಣ್ಣನ್ನು ಓಡಿಸುವ ದೃಷ್ಟಿ ಭಾರಿ ಜೋರು, ಸೂಕ್ಷ್ಮ ದೃಷ್ಟಿ, ತುಂಬಾ ಚಕಿತ ದೃಷ್ಟಿ. ಒಂದರಿಂದ ಒಂದು ಕಡೆ, ಒಂದರಿಂದ ಒಂದು ಕಡೆಗೆ ದೃಷ್ಟಿಯನ್ನು ಬದಲಿಸ್ತಾ ಗಮನಿಸುವ ರೀತಿ. ಹೀಗೆ ನೀನು ಇದ್ದು ಬಿಡು. ಒಳ್ಳೆ ಮಾತಾಡುವವನಿಗೆ ಇದು ಒಂದು ರೀತಿಯ ಮಿತ್ರ ಧರ್ಮ. ಶತ್ರುವಿನಲ್ಲಿ ಮಿತ್ರನಾಗಿ ಇರಿದುಕೊಳ್ಳುವುದು, ಅವನಲ್ಲಿ ದೊಡ್ಡ ದೊಡ್ಡ ಕೆಲಸವನ್ನು ಮಾಡಿಸಬೇಕು ನೀನು. ಆರಂಭಾಂಶೈವ ಮಹತಃ ದುಷ್ಕರಾನ್ ಸಂಪ್ರಯೋಜನೆ ಆಗುವುದಿಲ್ಲ, ಆಗುವಂತದ್ದಲ್ಲ. ಆಗ ದೊಡ್ಡ ಕೆಲಸ ಮಾಡಿಸು. ಯಾವುದೋ ಒಂದು ದೊಡ್ಡ ನದಿಗೆ ಅಡ್ಡ ಕಟ್ಟಲಿಕ್ಕೆ ಹೇಳುವುದು, ಯಾವುದೋ ಒಂದು ದೊಡ್ಡ ಮಹಲನ್ನು ಕಟ್ಟಲಿಕ್ಕೆ ಹೇಳುವುದು, ಯಾವುದೋ ಒಂದು ದೊಡ್ಡ ಕೆತ್ತನೆಯನ್ನು ಮಾಡಿಸ್ಲಿಕ್ಕೆ ಹೇಳುವುದು ಆಗುವುದಿಲ್ಲ. ಎಲ್ಲ ಆಗಲಾರದ ದೊಡ್ಡ ದೊಡ್ಡ ಕೆಲಸಗಳನ್ನು ನಾವಲ್ಲಿ ಮಾಡಿಸ್ಬೇಕು, ಶುರು ಮಾಡಿಸ್ಬೇಕು. ಅಂದ್ರೆ ಇನ್ವೆಸ್ಟ್ ಮಾಡುವ ಹಾಗೆ ಮಾಡು, ಖರ್ಚಾಗಿ. ನದೀವಚ್ಚ ವಿರೋಧೇಸ್ಯ ಬಲವದ್ಬೇರ ವಿರೋಧ್ಯತ. ಈ ಮಾಡಿಸಿದ ದೊಡ್ಡ ಕೆಲಸವನ್ನು ದೊಡ್ಡ ದೊಡ್ಡವರಿಂದ ಓಡಿಸಬೇಕು, ನಿಲ್ಲಿಸಬೇಕು, ಅಡ್ಡ ಮಾಡಿಸಬೇಕು, ಹಾಳಾಗ್ಬೇಕು. ಅಂದ್ರೆ ಇನ್ವೆಸ್ಟ್ ಮಾಡಬೇಕು, ಅವನು ಮುಂದುವರಿಸಲಿಕ್ಕೆ ಬಿಡಬಾರದು. ಬಲವಾದ ವಿರೋಧ ಬರುವ ಹಾಗೆ ಮಾಡಿಕೊಂಡು. ಅದು ಹೇಗೆ ಕೇಳಿದ್ರೆ ಅದಕ್ಕೆ ಉದಾಹರಣೆ ನದಿಯಂತೆ ಅಂತ. ನದಿ ಜೋರಾಗಿ ಓಡ್ತದೆ, ಅದಕ್ಕೆ ಅಡ್ಡ ಹಾಕಬೇಕು. ಎಂತದಕ್ಕೆ ಕೇಳಿದ್ರೆ ನಿಲ್ಲಿಸಲಿಕ್ಕೆ ಸರಿ ಅಡ್ಡ, ಆದ್ರೆ ಅದು ಮುಂದುವರಿತದೆ ದುಡಿಕೊಂಡು ಇನ್ನು ಮಾಡಿಕೊಂಡು. ಆದ್ರೆ ಒಂದ್ಸರ್ತಿ ಬದಿಗೆ ಹೋಯ್ತಲ್ಲ, ಬದಿಗೆ ಹೋದ ತಕ್ಷಣ ಅದರ ಫೋರ್ಸ್ ಕಮ್ಮಿ ಆಗ್ತದೆ, ಪ್ರವಾಹ ಒಂದು. ಎರಡನೇ, ಬದಿ ಹೋಗುವುದರಿಂದ ನದಿ ತನ್ನ ಪಾತ್ರವನ್ನು ಬದಲಿಸ್ತದೆ. ನಮಗೆ ನಿಜವಾಗಿಯೂ ಹಾನಿ ಆಗ್ಬೇಕು ಅಂತ ಆದ್ರೆ ನದಿಗೆ ಅಡ್ಡ ಹಾಕಿದ್ರೆ ಇನ್ನೊಂದು ಕಡೆ ಹೋಗುವ ಮೂಲಕ ಇನ್ನೊಂದು ಕಡೆಗೆ ಹಾನಿ ಆಗ್ತದೆ. ನದಿ ಪಾತ್ರವನ್ನು ಬದಲಿಸಿ ತೊಂದರೆ ಮಾಡಿಕೊಳ್ತದೆ. ತೊಂದರೆ ಆಗ್ಬೇಕು. ದೊಡ್ಡ ಕೆಲಸ ಮಾಡಿಸುವುದು ಅವನಿಗೆ ಹೇಳಿ ನಿಲ್ಲಿಸುವುದು ಬೇರೆ ಜನರಿಂದ. ಇದರಿಂದಾಗಿ ಅವನ ಸಂಪತ್ತೆಲ್ಲ ಡಿವೇಟ್ ಆಗ್ತದೆ, ಹೊರಗೆ ಆಚೆ ಹೋಗ್ತದೆ, ಖಾಲಿ ಆಗ್ತದೆ. ಖಾಲಿ ಆಗ್ಲಿ, ಇದರಿಂದ ವಿರೋಧಗಳು ಬೇರೆ ಬರ್ತದೆ. ಹೀಗೆ ಉದ್ಯಾನಾನಿ ಮಹಾರ್ಹಾಣಿ ಶಯನಾನಿ ಆಸನಾನಿ ಚ ಪ್ರೀತಿ ಭೋಗ ಸುಖೇನೈವ ಕೋಶಮಸ್ಯ ವಿರೇಶ. ಗಮ್ಮತ್ತು, ಮರ್ಜಿ, ಏನೋ ಉದ್ಯಾನ ಮಾಡುವುದು, ಉದ್ಯಾನದಲ್ಲಿ ಸಾಗುವುದು, ಪಿಕ್ನಿಕ್, ಒಳ್ಳೆ ಭೋಗ ವಸ್ತುಗಳು, ಬಹಳ ಬೆಳೆ ಬಾಳತಕ್ಕಂತಹ ಸಂಗತಿಗಳು, ಬಟ್ಟೆ ಮರೆಗಳು, ಇವನ್ನೆಲ್ಲ ಮಾಡಿಸು. ಎಲ್ಲೆಲ್ಲಿಯೋ ಯಾರ್ಯಾರಿಗೂ ಏನು ರಾಜೇನು 10 ದಿನ ಮಂಚದಲ್ಲಿ ಮಳಗ್ತಾನೆ ಬೀಳ್ತಾನ. ಆದ್ರೆ ಮಾಡಿಕೊಡುವಾಗ ತೋರಿಸಿಕೊಡೋದು, ಬಂದಲ್ಲಿ ಇರ್ಲಿಕ್ಕೆ, ಬಂದವರಿಗೆ ಇರ್ಲಿಕ್ಕೆ, ಹಾಗೆ ಬಂದವರಿಗೆ ಬೇಕಾದವರಿಗೆಲ್ಲ ಕೂತ್ಕೊಳ್ಳಿಕ್ಕೆ ಲಕ್ಷಗಟ್ಟಲೆ ಆಸನ ನಾವು ಕೊಡಬೇಕಾ? ಇಲ್ಲ, ಅವರೇ ಕೂತ್ಕೊಳ್ಳಿಬೇಕಾದ್ರೆ ತಂದು ಇಡೀ ದಿನ ಬರಾಂಡದಲ್ಲಿ ಕೂತ್ಕೊಳ್ಳುವವರಾದ್ರೆ ನಾವು ಯಾಕೆ ರಾಜಮನೆಯಲ್ಲಿ ಹಾಕ್ಲಿಕ್ಕೆ ಬೇಕು? ವೈಭವ, ರಾಜದಂಡ, ಬಾಗಿಲಲ್ಲಿ ಬಂಗಾರ, ಚಿತ್ತಾರ ಎಲ್ಲ ಮಾಡಿಸು. ಒಟ್ಟು ಖಾಲಿ ಆಗ್ಲಿ. ಒಟ್ಟು ಮನುಷ್ಯನಿಗೆ ಒಂದು ಭೋಗಕ್ಕೆ, ಒಂದು ಪ್ರೀತಿ ವಿಷಯಕ್ಕೆ ಇಷ್ಟೇ ಸೊತ್ತುಗಳು. ನೀವು ದೊಡ್ಡ ದೊಡ್ಡ ಆಸನಗಳನ್ನು, ಲಕ್ಷಗಟ್ಟಲೆ ಬೆಲೆ ಬಾಳುವ ಬಟ್ಟೆ ಬರೆಗಳನ್ನೆಲ್ಲ ತಿಂತೀರಾ? ಇಲ್ಲ. ಅದರ ಮೇಲೆ ಪವಡಿಸ್ತೀರಿ ಗಂಟೆಗಟ್ಟಲೆ? ಅದು ಇಲ್ಲ. ಕೂದಲು ಅದರ ಬಟ್ಟೆ ಮೇಲೆ ಕೂತಾಗ ಆಗ್ತದೆ. ನಾವು ಸೊಂಟಕ್ಕೆ ಕಟ್ಟಿರುವುದಿಲ್ಲ ಬಟ್ಟೆ. ಹೀಗಾಗಿ ಒಳ್ಳೆಯ ಮೆತ್ತನೆಯ ವಸ್ತುವಿನ ಮೇಲೆ ಕೂತ್ಕೊಳ್ಬೇಕು ಅನಿಸಿದ್ರೆ ಬಟ್ಟೆ ಬರೆ ಎಲ್ಲ ಬಿಚ್ಚಿ ಕೂತ್ಕೊಳ್ಬೇಕು, ಆಗ ಮೈಗೆ ತಾಗ್ತದೆ ಅಂತ. ಹಾಗೆ ಮಾಡ್ಲಿಕ್ಕೆ ಆಗುತ್ತ? ಹೋದವರೆಲ್ಲ ಹಾಗೆ ಮಾಡ್ತಾರೆ? ಇಲ್ಲ. ರೆಡ್ ಕಾರ್ಪೆಟ್ ಎಲ್ಲ ಹೇಳ್ತಾರಲ್ಲ, ಅವನನ್ನು ಗೌರವಿಸ್ಲಿಕ್ಕೆ ಕರೆತರಲಿಕ್ಕೆ ಅಂತ ಹಾಸಿದ್ದು ಮೆತ್ತನೆ ಹಾಸಿನ ಮೇಲೆ ಕರ್ಕೊಂಡು ಬಂದ್ರು ಅಂತ. ಆಗ ಅವರು ಕಾಲಿನ ಕಾಲಲ್ಲಿ ನಡೀತಾರೆ. ಹಾಗಾದ್ರೂ ಸಂತೋಷ. ಅವರು ಚಪ್ಪಲಿ ಆಗಿರ್ತಾರೆ, ಬೂಟ್ಸ್ ಆಗಿರ್ತಾರೆ, ಅದು ಕೆಲವೊಮ್ಮೆ ವಾಹನಗಳ ಮೇಲೆ ಬಂದಿರ್ತಾರೆ. ಪ್ರಯೋಜನ ಏನಾಯ್ತು? ನಮ್ಮ ಕಾರಿಡಾರ್ನ ವ್ಯವಸ್ಥೆಗಳು ಹಾಗೆ ಮಾಡಿಸು. ಒಟ್ಟು ಪ್ರೀತಿ ವಿಷಯ. ಮತ್ತೇನಿಲ್ಲ, ಅದರಿಂದ ಏನಾಗಲಿಲ್ಲ ಅವನಿಗೆ. ಕಾಣುವುದರಿಂದ ಏನಾಗುತ್ತೆ? ಏನಾಗಲಿಲ್ಲ. ತಿನ್ನುವುದರಿಂದ ನೆಕ್ಕುವುದರಿಂದ ಆಗಬಹುದಷ್ಟೇ ಹೊರತು
ನೋಡುವುದರಿಂದ ಸುತ್ತಮುತ್ತಲದ ಹಕ್ಕಿಗಳು ಪಂಜರದಲ್ಲಿ ಇರ್ತಾವೆ, ಬರುವಾಗ ಮಾತಾಡಿಸ್ಲಿಕ್ಕೆ ಏನೋ ಸತ್ತು ಮಾಡ್ತಾವೆ, ಮುಟ್ಲಿಕ್ಕೆ ಸಿಗ್ತಾವೆ, ಮುಗಿಯಿತು. ಏನಾಯ್ತು ಅದರಿಂದ? ತಿನ್ಲಿಕ್ಕೆ ಆಯ್ತಾ? ಲಾಭ ಆಯ್ತಾ? ಹೊಟ್ಟೆ ತುಂಬಿತ? ಏನಿಲ್ಲ, ಕಣ್ಣಿಗೆ ನೋಡಿದ. ಎಷ್ಟೊಂದು ನೋಡ್ತಾ ಇದ್ದಾನೆ, ಇಡಿದ್ರೆ ಅದನ್ನೇ ನೋಡ್ತಾ ಇರ್ತಾನೆ. ಅವುಗಳನ್ನು ನೋಡುವುದಿಲ್ಲ ಇವನನ್ನು ಹುಚ್ಚನಾಗಿ ನೋಡ್ತಾವುಗಳು. ಅವುಗಳ ಹಕ್ಕಿಗಳು ಪ್ರಪಂಚ ಬೇರೆ. ಸುಮ್ಮನೆ ಇದೆಲ್ಲ ಪ್ರೀತಿ ವಿಷಯ ಅನ್ನೋದು ನಾವು ಮತ್ತೇನಿಲ್ಲ. ಕಾಲಿನ ಅಡಿಯಲ್ಲಿ ಏನಿದ್ರು ನಡ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ. ಆದ್ರದ್ದು ಕೆಂಪು ಕಾರ್ಪೆಟ್ ಹಾಕಿ ಏನಾಗಬೇಕು? ಅದು ಬ್ರೌನ್ ಕಲರ್, ಕಪ್ ಕಲರ್ ಹಾಕಿದ್ರೆ ಏನಾಗ್ತದೆ? ಅದನ್ನ ನಾವು ಮಾಡಿಕೊಂಡು ಬಂದಿದ್ದೇವೆ ಮರ್ಜಿ ಅಂತ ಅಷ್ಟೇ. ಅದೇ ನಾವೇ ಹೇಳ್ಬೇಕು, ರೆಡ್ ಕಾರ್ಪೆಟ್ ಅಲ್ಲಿ ಹೋದ್ರೆ ದೊಡ್ಡ ಜನ ಅಂತ, ಗ್ರೀನ್ ಅಲ್ಲಿ ಹಸಿರ ಅಥವಾ ನೀಲಿಯಲ್ಲೆಲ್ಲ ಬಂದ್ರೆ ಅವನು ಕಮ್ಮಿಯವ ಅಂತ ನಾವು ಹೇಳಿಕೊಡು. ನಾವೇ ಗ್ರೇಡ್ ಮಾಡಿದ್ದೆ. ನಾವು ವಿಮಾನದಲ್ಲಿ ಹಾರುವಾಗ ಎದುರಲ್ಲಿ ಕೂತ್ರೇನು, ಮಧ್ಯದಲ್ಲಿ ಕೂತ್ರೇನು? ಎದುರಲ್ಲಿ ಕೂತವನೇನು ಬೇಗ ಹೋಗುವುದಿಲ್ಲ, ಅದು ಏನು ವಿಶೇಷ ಅಲ್ಲ. ನಾವೇ ಮಾಡಿದ್ವಿ ಎಕಾನಮಿ ಕ್ಲಾಸ್ ಹಾಗೆ ಹೀಗೆ ಎಂದೆಲ್ಲ ಮಾಡಿಕೊಂಡೆಲ್ಲ. ಎಲ್ಲ ಒಂದೇ ಬಗೆ, ಇಳಿವಾಗ್ಲೂ ಒಂದೇ ಬಗೆ, ಹತ್ತಿದಾಗ್ಲೂ ಒಂದೇ ಬಗೆ ಆಗ್ತದೆ, ಪ್ರಯೋಜನ ಇಲ್ಲ. ಹೀಗಾಗಿ ಬಹಳ ವಿಚಿತ್ರ ಅನಿಸ್ತದೆ. ಅದನ್ನೆಲ್ಲ ಮಾಡಿಸಿ, ಖರ್ಚು ಮಾಡಿಸಿ, ದುಡ್ಡು ಇಲ್ಲ ಆಗಬೇಕು ಅವನಿಗೆ. ಯಜ್ಞದಾನೇ ಪ್ರಶಂಸಾಸ್ಮಿ. ಇವನಿಗೆ ಯಜ್ಞ ಮಾಡಲಿಕ್ಕೆ, ದಾನ ಮಾಡಲಿಕ್ಕೆ ಇವನ್ನೆಲ್ಲ ಹೇಳಿಕೊಡು. ಯಜ್ಞ ಮತ್ತು ದಾನ ಇವೆರಡನ್ನು ಅವನಿಗೆ ಹೊಗಳಿಸು. ಬ್ರಾಹ್ಮಣಾನ್ನು ಅನುವರ್ತಯ, ಎಲ್ಲ ಬ್ರಾಹ್ಮಣರನ್ನು ಅದರಲ್ಲಿ ತೊಡಗಿಸು. ಅವನಿಂದ ಬಗೆ ಬಗೆ ಯಜ್ಞ ಮಾಡಿಸು ಅಂತ ಹೇಳುವುದು. ಶತ್ರುರಾಜನಿಂದ ಬಗೆ ಬಗೆಯ ದಾನವನ್ನು ಕೊಡಿಸುವುದು. ಇವರೇ ಎಲ್ಲ ಲೂಟಿ ಮಾಡುದು. ಇದು ಲೂಟಿ ಅಂತ ದಾನವ. ಯಜ್ಞದಾನ ಮಾಡುವುದರಿಂದ ಲಾಭ ಅಲ್ವಾ? ಹೌದು. ಏನ್ ಮಾಡ್ತಾರೆ? ದೇತ್ವಾ ಪ್ರಿಯಂ ಕರಿಷ್ಯಂತಿ ತತ್ ಚೇತ್ಯಂತಿ ವೃಕಾಯಿವ. ತೋಳಗಳು ಕಿತ್ತು ತಿಂದಾಗೆ ಅವನ ಸಂಪತ್ತನ್ನೆಲ್ಲ ಯಜ್ಞದ ಮಾಧ್ಯಮದಲ್ಲಿ, ದಾನದ ಹಿನ್ನೆಲೆಯಲ್ಲಿ ಕತ್ತರಿಸಿ ಬಿಡ್ತಾರೆ, ತೆಗೆದಾಕ್ತಾರೆ. ಒಟ್ಟು ನಮಗೆ ಬೇಕಾದವನು ಕೋಶ ಖಾಲಿ ಮಾಡುವ ಕತೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ನಮೂನೆಗಳು. ಕೆಲವರಿಗೆ ಯಜ್ಞ ಇಷ್ಟ, ಕೆಲವರಿಗೆ ದಾನ ಖುಷಿ, ಕೆಲವರಿಗೆ ಭೋಗ ವೈಭವ, ಮತ್ತು ಕೆಲವರಿಗೆ ನೋಡುವುದರಲ್ಲೇ ತಾತ್ಪರ್ಯ. ಮಾಡಿಸು ಅಂತಾನೆ. ಯಾವುದರಲ್ಲಿ ಆಗ್ತದೆ ನೋಡವರನ್ನು, ಏನು ಬೇಕಾದ್ರೂ ಹಾಗೆ ನಡೆಸು. ಅಲ್ಲ, ಯಜ್ಞ ಮಾಡಿದರೆ, ದಾನ ಮಾಡಿದ್ರೆ ಎಲ್ಲ ಪುಣ್ಯ ಬರ್ತದ? ಬರ್ತದೆ, ಪುಣ್ಯ ಬರ್ತದೆ. ಹೋಗ್ಲಿ ಪುಣ್ಯ ಲೋಕಕ್ಕವ, ನಮಗೆ ಒಟ್ಟು ಹೋಗ್ಲಿ ಇಲ್ಲಿಂದ ಶತ್ರು. ಇದರಿಂದ ಪುಣ್ಯ ಲೋಕ ಏನು ತಪ್ಪುವುದಿಲ್ಲ. ನಾವು ಮಾಡಿದ ಮೋಸದಿಂದ, ವಂಚನೆಯಿಂದ, ಪ್ರಲೋಭನೆಯಿಂದ ಮಾಡಿದ ರಾಜನಿಗೆ ಒಂದು ಪುಣ್ಯ ಬರ್ತದೆ. ಆದ್ರೆ ಅವನು ವ್ಯರ್ಥ ಖರ್ಚು ಮಾಡಿರ್ತಾನೆ ಕೆಲವೊಮ್ಮೆ ಯಜ್ಞಯಾಗಗಳಲ್ಲಿ, ದಾನ ದಕ್ಷಿಣೆಗಳಲ್ಲಿ. ಇವರು ಹೇಳಿಕೊಟ್ಟವರು ನಿನಗೆ ಅನುಕೂಲವಾಗಿ ಹೇಳಿಕೊಟ್ಟದ್ರಿಂದ 1/10 ಪಾಲು ಖರ್ಚು ಮಾಡಿಸ್ತಾರೆ, ಬೇಡದಿದ್ದದನ್ನೇ ಮಾಡಿಸ್ತಾರೆ. ನಾನಂತೂ ಕಂಡಾಪಟ್ಟೆ ನೋಡಿದ್ದೇನೆ. ಅನೇಕ ದೇವಾಲಯಗಳಲ್ಲಿ ಅನೇಕ ರೀತಿಯ ಪ್ರಾಯಶ್ಚಿತ್ತಾದಿಗಳು ಬಂದಾಗ ಅಲ್ಲಿಗೆ ಬೇಕಾದ್ದೇನಲ್ಲ ಅದು. ಆದ್ರೂ ಬಂದ ಋತ್ವಿಜರನ್ನು ನಿಲ್ಲಿಸಿಕೊಡ್ಬೇಕಲ್ಲ, ಅದಕ್ಕೆ ಹಗಲಿಗೆ ರಾತ್ರಿಗೆ ಏನೋ ಕಾರ್ಯಕ್ರಮಗಳನ್ನು ಹಂಚಿ ಹಾಕಿ ಕೊನೆಗೆ ನಡುವೆ ಏಕಾದಶಿ ಬಂದು ಯಾರು ಬೊಬ್ಬೆ ಹೊಡೆಯುವುದುಂಟು. ಆಗ ಜಪ ಹಾಕುವುದು, ಜಪ ಮಾಡ್ಲಿ ಅಂತ. ಏನು ಜಪ ಮಾಡ್ತಾರೋ ಮಾಡ್ಲಿಕ್ಕೆ ಇರುತ್ತೆ, ಅಂಶಗಳೇನಿಲ್ಲ ಅಂತಲ್ಲ. ಆದ್ರೆ ಇವರಿಗೆ ಅಲ್ಲಿ ಭರ್ತಿ ಆಗ್ಬೇಕು, ದಿನ ಭರ್ತಿ ಆಗ್ಬೇಕು. ಕೆಲವೊಮ್ಮೆ ಅದಕ್ಕೆ ಸಂಬಂಧ ಇಲ್ಲದ ಸಂಗತಿ ಆಗಿರ್ತದೆ. ಕೆಲವೊಮ್ಮೆ ಆ ದೇವರಿಗೆ, ಆ ದೇವಸ್ಥಾನಕ್ಕೆ, ಆ ವ್ಯವಸ್ಥೆಗೆ, ಆ ಪ್ರಾಯಶ್ಚಿತ್ತಗಳಿಗೆ. ಈಗ ಅಶನಿಪಾತ ಇರ್ತದೆ ಶಾಂತಿಯಿಂದ. ಅಶನಿಪಾತ ಅಂದ್ರೆ ದೇವಸ್ಥಾನಗಳಿಗೆ ಮಿಂಚು ಹೊಡೆದ್ರೆ ಅಂತ, ಸಿಡಿನ ಮಿಂಚು ಹೊಡೆದ್ರೆ ಏನ್ ಮಾಡ್ಲಿಕ್ಕೆ ಉಂಟು ಅಂತ ಅದಕ್ಕೆ ಅದ್ಭುತ ಶಾಂತಿಗಳಲ್ಲಿ ಪ್ರಕ್ರಿಯೆಗಳಿವೆ. ಆದ್ರೆ ನಾವು ಮಿಂಚು ಸಿಡಿದು ಹೊಡೆದಿದೆ ಅಂತ ಹೇಳಿ ಆ ಶಾಂತಿ ಕರ್ಮವನ್ನು ಮಾಡಿಸುವುದರ ಒಂದಿಗೆ ಉಳಿದದ್ದನ್ನೆಲ್ಲ ಮಾಡ್ತಾ ಕೂತ್ರೆ ಬೇರೆಲ್ಲಗಳು ಇರ್ಲಿ, ಪವಮಾನ ಹೋಮ ಮಾಡುವ, ಮತ್ತೆ ಆದ್ಯ ಗಣಯಾಗ ಅಂತ ಒಂದು ಇಟ್ಕೊಳ್ಳುವ, 108 ತೆಂಗಿನಕಾಯಿ ಇದ್ದು, ಮತ್ತೆ ನವಗ್ರಹ ಹೋಮ ಎಲ್ಲ ಪ್ರತ್ಯೇಕ ನಡೆಸಿ ಬಿಡುವ. ಅಲ್ಲ, ಮಾಡ್ಲಿಕ್ಕೆ 1000 ಇದೆ. ಮತ್ತೆ ಅಶನಿಪಾತ ಶಾಂತಿಯನ್ನು ಮಾತ್ರ ಯಾಕೆ ಹೇಳಿದ್ರು ಅವರು? ಕಾಗ ಪ್ರವೇಶ ಶಾಂತಿ ಇರ್ತದೆ ಕೆಲವು. ಕಾಗೆ ಒಂದೊಮ್ಮೆ ವಾಸ್ತು ಪ್ರದೇಶದ ಒಳಗೆ ಪ್ರವೇಶ ಮಾಡಿ ಹೋದ್ರೆ ಅಂತ ನಾವು ಕಾಗ ಶಾಂತಿ ಮಾಡ್ಲಿಕ್ಕೆ ಹೋಗಿ, ಇರ್ಲಿ ಅದು ಗೂಬೆ ಬಂದದ್ದಕ್ಕೂ ಒಂದು ಮಾಡಿಬಿಡುವ, ಮತ್ತೆ ಪಾರಿವಾಳಕ್ಕೂ ಆಗ್ತದೆ, ಮತ್ತೆ ಈ ಜೇನುಗೂಡು ಕಟ್ಟಿದ್ದಕ್ಕೂ ನಿಲ್ತದೆ ಹೇಳಿ ಈ ಮಧುಮಕ್ಷಿಕಾ ಶಾಂತಿಗಳು ಅಥವಾ ಕಪೋತ ಶಾಂತಿ ಇವೆಲ್ಲ ಮಾಡಿದ್ರೆ ಅದೆಲ್ಲ ಇಲ್ಲ, ಅದಲ್ಲ, ಅದು ಸೂಚನೆ ಅಲ್ಲ.
ಹಾಗೆ ಶಾಸ್ತ್ರ ಸೂಚನೆಯನ್ನು ತಪ್ಪಿಸಿಕೊಂಡು ವೃಕಾಯಿ ವಧ ಕೇಳಿದವರು ತೋಳಗಳಾಗಿ ಕಿತ್ತುತ್ತಿದ್ದಾರೆ ಧರ್ಮದ ಮಾತುಗಳಲ್ಲಿ, ಪುಣ್ಯದ ಕೆಲಸಗಳಲ್ಲಿ. ಇದರಿಂದ ರಾಜನಿಗೆ ಪುಣ್ಯ ಬರ್ತದೆ. ಸಂಶಯಂ ಪುಣ್ಯಶೀಲ ಪ್ರಾಪ್ನವತಿ ಪರಮಾಂಗರಿ. ಖಂಡಿತವಾಗಿಯೂ ರಾಜ ಅಂತೂ ಉದ್ಧಾರ ಆಗ್ತಾನೆ. ಇದರಲ್ಲಿ ರಾಜನೇನಾಗಲಿಲ್ಲ, ನಾವು ಉದ್ಧಾರ ಆದೆವು ಲೌಕಿಕವಾಗಿ ಅಷ್ಟೇ. ಅವನನ್ನು ಕಳಿಸಿ ತ್ರಿವಿಷ್ಟವೇ ಪುಣ್ಯತಮಂ ಸ್ಥಾನಂ ಪ್ರಾಪ್ನೋತಿ ಶಾಶ್ವತಂ. ಅವನು ಸ್ವರ್ಗದಲ್ಲಿ ಮೆರಿತಾನೆ. ನೀವು ಮಾಡಿದ ಮೋಸತನದಿಂದಲೂ ಅವನು ಮಾಡುವುದರಲ್ಲಿ ಮೋಸ ಇಲ್ಲಲ್ಲ. ಅವನು ಬಲಾತ್ಕಾರದಲ್ಲಿ ಮಾಡಿದ್ರು ಸಹ ಅವನಿಗೆ ಯಾವ ರೀತಿಯಾದಂತಹ ಪ್ರತಾರಿಕೆ ಗೊತ್ತಿರಲಿಲ್ಲಲ್ಲ. ಆದ್ರಿಂದ ಯಜ್ಞ ಮಾಡಿದವ ಪುಣ್ಯಶೀಲನೆ. ಅವನೊಳಗೆ ನಿಮ್ಮ ಡಾಂಬಿಕತೆ ಮೋಸಗಾರಿಕೆ ಗೊತ್ತಿಲ್ಲ. ಅವನು ನಿಮ್ಮ ಮೋಸದಿಂದ ಅವನು ಮಾಡಲಿಕ್ಕೆ ಪ್ರವೃತ್ತಿಯನ್ನು ಮಾಡಿದ್ರು, ಅವನ ಪ್ರವೃತ್ತಿಯಲ್ಲಿ ಶುದ್ಧತೆ ಉಂಟಲ್ಲ. ಹೀಗಾಗಿ ನಡುವೆ ಋಷಿ ಹೇಳಿಬಿಡ್ತಾನೆ ರಾಜನಿಗೆ, ಇದರಿಂದ ರಾಜ ಏನು ಸುಖಿ ಬೀಳಲಿಲ್ಲ. ಆದ್ರೆ ಒಂದೇನಾಯ್ತು, ಕೋಶಕ್ಷಯೇತು ಅಮಿತ್ರಾಣ ವಶಂ ಕೌಸಲ್ಯ ಗಚ್ಚ. ಇತ್ತ ಅವನು ಧರ್ಮಕರ್ಮಗಳಲ್ಲಿ ತೊಡಗಲಿಕ್ಕೆ ಹೋಗಿ ತನ್ನ ಬೊಕ್ಕಸವನ್ನು ಖಾಲಿ ಮಾಡಿಕೊಳ್ತಾನಲ್ಲ. ಇದರಿಂದ ಶತ್ರುಗಳಿಗೆ ಸುಲಭವಾಗಿ ಸಿಕ್ಕಿಬಿಡುತ್ತಾನೆ. ಯಾವ ದೇಶದಲ್ಲಿ ಕೋಶ ಖಾಲಿ ಆಗ್ತದೆ, ನಾವು ಇತ್ತೀಚೆಗೆ ನೋಡಿಕೊಂಡೇವಲ್ಲ, ಶ್ರೀಲಂಕಾ ಆಗಲಿ ಅಥವಾ ಪಕ್ಕದ ಗಡ್ಡ ದೇಶದಾಗಲಿ ಎಲ್ಲ, ಎಲ್ಲಿ ಕೋಶ ಖಾಲಿ ಆಗ್ತದೆ, ಸಂಪತ್ತು ವಿತರಣೆ ನಿಂತು ಹೋಗ್ತದೆ, ಆಗುವುದಿಲ್ಲ ಆಗ್ತದೆ, ರಾಜರ ಸೊತ್ತು, ಅಂತ ಸಂದರ್ಭದಲ್ಲಿ ಮುಖ್ಯವಾಗಿ ಮಿಲಿಟರಿ ಮೇಲೆ ಹೊಡೆತ ಬೀಳ್ತದೆ. ಅಂದ್ರೆ ದಂಡನ ಕ್ಷೇತ್ರದಲ್ಲಿ, ದಂಡಕಾರಿಗಳಲ್ಲಿ, ಚತುರಂಗ ಸೈನ್ಯದಲ್ಲಿ ಅದರದ್ದು ಪೆಟ್ಟು ಬೀಳ್ತದೆ. ಆ ತಕ್ಷಣ ಸೈನ್ಯ ಹಿಂದಕ್ಕೆ ಬಂದರೆ ದೇಶ ಕ್ಷೋಭೆಗೆ ಒಳಗಾಗ್ತದೆ. ಎಲ್ಲರೂ ದಂಗೆ ಹೇಳುತ್ತಾರೆ, ದರೋಡೆ ಮಾಡುತ್ತಾರೆ, ಕಳ್ಳಕಾಕರು ಹೆಚ್ಚಾಗ್ತಾರೆ. ಹೀಗಾಗಿ ಸೈನ್ಯಕ್ಕೆ ಬೇಕಾದಂತಹ ಸವಲತ್ತು ನಾವು ಕೊಡ್ತಾ ಇದ್ರೆ, ಬೊಕ್ಕಸ ಗಟ್ಟಿ ಇದ್ರೆ ರಾಜನ ಕೈಯಲ್ಲಿ ಪೂರ್ತಿ ನಿಂತಿರುತ್ತದೆ. ಅದು ಇಂತಹ ವಿಷಮ ಪರಿಸ್ಥಿತಿಯಲ್ಲಿ ಖರ್ಚಿಗೆ ದುಡ್ಡು ಇಲ್ಲ ಅಂತ ಆದ ತಕ್ಷಣ ಎಲ್ಲ ಕಡೆಯಿಂದ ಮುತ್ತಿಗೆ ಹಾಕ್ತಾರೆ, ಜನ ದಂಗೆ ಹೇಳುತ್ತಾರೆ. ಅದು ಬರದ ಕ್ಷಾಮದ ಪರಿಸ್ಥಿತಿ ಆದ್ರೆ ಇನ್ನಷ್ಟು ಚೆನ್ನಾಗಿ ದೇಶಕ್ಕೆ ಹೊಡೆತು ಬೀಳುತ್ತದೆ. ಹೀಗೆ ಇವನನ್ನು ನೋಡಿ ಒಳ್ಳೆ ಹೊತ್ತಿನಲ್ಲಿ ಊರಿನಲ್ಲಿ ಶ್ರಮ, ಬರ, ಡಾಮರ ಇದ್ದ ಹೊತ್ತಿನಲ್ಲಿ ಇವನಲ್ಲಿ ಧರ್ಮಕರ್ಮಗಳನ್ನು ಮಾಡಿಸಿ ಬೊಕ್ಕಸ ಖಾಲಿ ಮಾಡಿಸಿಬಿಟ್ಟು ಜನರಿಗೆ ಹಂಚುವಾಗಿ ಸಂಪತ್ತನ್ನು ಮಾಡಿಬಿಟ್ರೆ ಇವ ತನ್ನಷ್ಟಕ್ಕೆ ಶತ್ರುವಶನಾಗ್ತಾನೆ, ಲೋಕ ಕ್ಷೋಭೆಗೆ ಒಳಗಾಗ್ತಾನೆ. ಅದರಿಂದ ಧರ್ಮ ಮಾಡಿದರೂ ನಾಶ ಆಗ್ತದೆ. ನೋಡಿ, ಉಭಯತ್ರ ಪ್ರಯುಕ್ತಸ್ಯ ಧರ್ಮೇ ಚ ಅಧರ್ಮಯ ವಶ ಮೂಲ ಪದಾರ್ಥ ಮುಚ್ಚಿದ್ಯೇ ತೇನ ನಿಂದ ಶತ್ರವ. ಧರ್ಮ ಮಾಡಿದ್ರು ಧರ್ಮ ಮಾಡದೇ ಇದ್ರು ಸಂಪತ್ತು ನಾಶ ಆಗುತ್ತೆ. ನೋಡಿ, ಒಟ್ಟು ದೇಶದ ಸಂಪತ್ತನ್ನು ಲೂಟಿ ಮಾಡಿಸ್ಲಿಕ್ಕೂ ಇವನಲ್ಲಿ ಧರ್ಮ ಮಾಡಿಸಿದ್ದು. ಹೀಗೆ ಅದು ಧರ್ಮ ಆಯ್ತು ಅಧರ್ಮ ಆಯ್ತು, ಶತ್ರುಗಳಿಗೆ ಅಧರ್ಮ ಆಯ್ತು ಇಟ್ಟುಕೊಳ್ಳಿ, ರಾಜನಿಗೆ ಧರ್ಮ ಆಯ್ತು ಇಟ್ಟುಕೊಳ್ಳಿ. ರಾಜ ಸ್ವರ್ಗಕ್ಕೆ ತೆರಳಿ ಬಿಡುತ್ತಾನೆ, ಅವನು ಉತ್ತಮ ಗತಿಯನ್ನು ಪಡಿತಾನೆ. ಇಲ್ಲಿ ಸೋತರು ಸತ್ತರು ಏನಾದ್ರೂ ಆದ್ರು, ಆದ್ರೆ ನಿಜವಾಗಿ ಅವನ ವಾಸ್ತವವಾದಂತ ಕೋಶ ನಾಶ ಆಗ್ಲಿಕ್ಕೆ ಹೋಗಿ ಧರ್ಮದಿಂದ ಸಂಪತ್ತು ಕಳ್ಕೊಂಡು ದೇಶವನ್ನು ಒಂದು ರೀತಿಯಿಂದ ಹತಾಶೆ ವ್ಯವಸ್ಥೆಯಲ್ಲಿ ತಂದಂತಹ ರಾಜನಾಗಿ ಹೋಗ್ತಾನೆ. ಆಗ್ಲಿಕ್ಕೆ ನೋಡ್ಬೇಕಂತ, ಅದಕ್ಕೋಸ್ಕರ ಇವನಿಗೆ ಆದಷ್ಟು ಈ ಲೋಕದ ಕೆಲಸ ಹೇಳುವುದು ಬೇಡ ಅಂತಾನೆ. ಲೋಕದ ಕೆಲಸ ಕೆಲವು ರಾಜರಿಗೆ ಇಡಿಸುವುದಿಲ್ಲ. ಯಾಕೆಂದ್ರೆ ನೀವು ಉದ್ಯಾನ ಚಂದ ಮಾಡಿ ಹೇಳಿದ್ದೀರಿ ಸರಿ, ಉದ್ಯಾನ ಯಾಕೆ ಮಾಡ್ತಾರವ, ನನಗೆ ಹೋಗ್ಲಿಕ್ಕೆ ಪುರುಸೊತ್ತಿಲ್ಲ, ನಾನು ಮಾಡುವುದಿಲ್ಲ ಹೇಳತ್ತ. ಹಕ್ಕಿಗಳನ್ನೆಲ್ಲ ತರಿಸಿ ಬಟ್ಟೆ ಬರೆಗಳನ್ನೆಲ್ಲ ಹಾಕಿಸಿ ಅಂದ್ರೆ ಅದೆಲ್ಲ ಉಂಟು ನನ್ನ ಹತ್ರ ಬಟ್ಟೆ ಬರೆಗಳು ಅಂತಾನವ. ಆದ್ರಿಂದ ಇವನೇನ್ ಮಾಡ್ಬೇಕು ಅಂದ್ರೆ ನಚಾಸ್ಯ ಮಾನುಷಂ ಕರ್ಮ ದೈವಮೇವೋಪವರ್ಣೆ ದೈವಮಸ್ಯೋಪವರ್ಣೆ. ಇವನಿಗೆ ಮನುಷ್ಯರಿಗೆ ಬೇಕಾದಂತಹ ಕರ್ಮವನ್ನು ಹೇಳಲಿಕ್ಕೆ ಹೋಗಬೇಡ, ಆದಷ್ಟು ದೈವಹಿತವಾಗಿ ಹೇಳು, ದೇವರ ಕೆಲಸ ಹೇಳು. ಸಾಮಾನ್ಯವಾಗಿ ದೇವರ ಕೆಲಸ ಇದು ಒಂದು ದೃಷ್ಟಿಯಿಂದ ಎಮೋಷನಲ್ ಬ್ಲ್ಯಾಕ್ ಮೇಲ್ ಇದ್ದಾಗೆ. ಭಗವದೆಚ್ಚರದಲ್ಲಿ ಇವನನ್ನು ತಪ್ಪಿಸಿ ಬಿಡುವಂಥದ್ದು. ಹಾಗೆ ಮಾಡಿ, ಯಾಕೆಂದ್ರೆ ಅಸಂಶಯ ದೈವ ಪರ ಕ್ಷಿಮಮೇವ ನಶ್ಯತಿ. ಗಮ್ಮತ್ತು ಕೇಳಿದ್ರೆ
ದೇವರು ಧರ್ಮ ಅಂತ ಬಿದ್ದವ ಇದ್ದಾನಲ್ಲ ಬೇಗನೆ ಖಾಲಿ ಆಗ್ತಾರಂತೆ. ದೊಡ್ಡ ವಿಷಯವನ್ನು ಹೇಳು ಮಾತಾಡ್ತಾನೆ. ಅಸಂಶಯಂ ದೈವಪರ ಕ್ಷಿಪ್ರಮೇವ ವಿನಶ್ಯತಿ ಅಂತ. ಯಾರು ದೈವಪರನೋ ಅವನು ಖಂಡಿತವಾಗಿ ಬೇಗ ಖಾಲಿ ಆಗುವವನು. ಯಾವುದರಲ್ಲಿ? ಎಲ್ಲದರಲ್ಲಿ. ದೇಹದಲ್ಲಿ ದೈವಪರರಾದರೆ ಧರ್ಮ ಮಾಡಲಿಕ್ಕೋಸ್ಕರ ದೇಹವನ್ನು ದಂಡಿಸಿಕೊಳ್ಳುತ್ತಾನೆ, ಆಯ್ತಾ, ಬಹಳ ಸಮಯ ಬದುಕುವುದಿಲ್ಲ. ಸಂಪತ್ತನ್ನು ದೇವರಿಗೆ ವಿನಿಯೋಗಿಸುವ ಮೂಲಕ ಐಷಾರಾಮದ ಬದುಕಿಗೆ ತಾನು ಸೇರಿಕೊಳ್ಳದ ಮೂಲಕ ಆದಷ್ಟು ವ್ರತೋಪವಾಸಗಳಿಂದಾಗಿ ಮತ್ತೆ ಪುನಃ ದೇಹಗಳನ್ನು ದುಡಿಸಿಕೊಳ್ಳುತ್ತಾನೆ, ಧರ್ಮಕರ್ಮ ಮಾಡುವ ಮೂಲಕ ಸೋಲ್ತಾನೆ. ಅಷ್ಟೇ ಅಲ್ಲದೆ ಲೋಕಕ್ಕೆ ಪಾಪ್ಯುಲಾರಿಟಿ ಆಗುವುದಿಲ್ಲವ. ಅವನು ಯಾವತ್ತು ನೋಡಿದ್ರು ಧರ್ಮ ದೇವರು ಹೇಳಿಕೊಳ್ತಾನೆ, ಜನಾನುರಾಗ ಇಲ್ಲ ಅವನು, ಜನರಲ್ಲಿ ದೇವರನ್ನು ಕಾಣುವುದಿಲ್ಲ ಅಂತ ಜನರೇ ವಿರೋಧಿಸ್ತಾರೆ ಅವನು ಲೋಕಕ್ಕೆ ಬೇಡ ಆಗ್ತಾನೆ. ಸಾಮಾನ್ಯವಾಗಿ ಆಗಿ ಧರ್ಮನಿಷ್ಠ, ಅವನು ಲೋಕನಿಷ್ಠ ಅಲ್ಲ. ಅದು ಗುರುತಿಸುವ ರೀತಿ ಹಾಗೆ. ಯಾಕೆಂದ್ರೆ ಲೋಕದಲ್ಲಿ ಧರ್ಮ ಇಲ್ಲ, ಅನೇಕರಲ್ಲಿ ಇಲ್ಲ. ಆದ್ರಿಂದ ಒಂದು ಕೇರಿಯಲ್ಲಿ ಒಬ್ಬ ಬೇಗ ಮೀತಾನೆಂದ್ರೆ, ಸೂರ್ಯೋದಯಕ್ಕಿಂತ ಮುಂಚೆ ಕತ್ತಲಲ್ಲಿ ಮೀತಾನೆಂದ್ರೆ ಉಳಿದವರಿಗೆಲ್ಲ ಅವನ ಮೇಲೆ ತಿರಸ್ಕಾರ ದೃಷ್ಟಿ. ಅಷ್ಟೇ ಅಲ್ಲ, ಅವನು ಶತ್ರು ಇದ್ದ ಹಾಗೆ ಊರಿನಲ್ಲಿ ಅವನಿಗೆ. ಯಾಕೆಂದ್ರೆ ಇವನೊಬ್ಬ ಬೇಗ ಹೇಳುದು ಹುಚ್ಚ ಅಂತ. ಅಷ್ಟೇ ಅಲ್ಲ, ಅವನು ಧರ್ಮ ಮಾಡಿ ಸಾಯ್ತಾನೆ ಅಂತ ಬೈತಾರೆ, ಶಾಪ ಹಾಕ್ತಾರೆ, ಹಾಳಾಗಿ ಹೋಗ್ಲಿ ಅವನೊಂದು ಹಾಳಾಗ್ತಾನೆ. ಮತ್ತೆ ಅದನ್ನು ಎತ್ತಿಡ್ತಾರೆ ಅವರು. ಅದು ಕಲಿಯುಗದಲ್ಲಿ ಹೇಳಬೇಕಾ? ಎಲ್ಲ ಕಡೆಯೂ ಅಧರ್ಮವೇ ತಾಂಡವಾಡುವಾಗ ಧರ್ಮ ಮಾಡುವುದೇ. ಅದರಿಂದ ಅವನು ಹೇಳಿದ ಗೆರೆ ಬಹಳ ಚೆನ್ನಾಗಿದೆ. ಬಹಳ ಹಿಂದಿನ ಗೆರೆ ಇದು. ಭೀಷ್ಮ ಕೋಟ್ ಮಾಡಿದ್ದು, ಭೀಷ್ಮ ಹೇಳಿದ್ದು ದಾಪರದಲ್ಲಿ ಆದ್ರು ಅವನು ಕೋಟ್ ಮಾಡಿದ ಗೆರೆ, ಹಳೆಯ ಗೆರೆ ಇದು. ಅಸಂಶಯಂ ದೈವಪರ ಕ್ಷಿಪ್ರಮೇವ ವಿನಶ್ಯತಿ ಅಂತಾನೆ. ಧರ್ಮ ದೇವರು ಅಂತ ಬಿದ್ದವನು ಬೇಕಾದಷ್ಟು ಬೇಗನೆ ಬಿದ್ದೋಗ್ತಾನೆ ಅಂತ ದೇವರು ಹೇಳುವುದು ಹಾಗೆ ಅಲ್ವಾ? ಯಸ್ಯಾನುಗ್ರಹ ಇಚ್ಛಾಮಿ ತಸ್ಯ ವಿತ್ತ ಮರಾಮ್ಯಹಂ ಅಂತ. ನನಗೆ ಯಾರ ಮೇಲಾದ್ರೂ ಅನುಗ್ರಹ ಮಾಡಬೇಕು, ತಲೆ ಕೈ ಇಡಬೇಕು, ಅವನನ್ನು ಖುಷಿಪಡಿಸಬೇಕು ಅಂತ ಇದ್ರೆ ಮೊದಲಿಗೆ ನಾನು ಅವನ ಸಂಪತ್ತುಕಾರಿ ಮಾಡ್ತೇನೆ ಅಂತ. ಅವನು ದುಡ್ಡಿಲ್ಲ ಮಾಡ್ತೇನೆ, ಬಡವರನ್ನಾಗಿಸ್ತೇನೆ, ಆಗ ಅವನು ದೇವರೇ ಅಂತ ಒಬ್ಬ ಹಿಡಿತಾರೆ. ಖುಷಿಯಾಗಿ ದೇವರಿಗೆ ಉದ್ಧಾರ ಮಾಡುವ ಲಕ್ಷಣ ಕಾಣುತ್ತಲ್ಲ. ಇಲ್ಲಾದ್ರೆ ಅವನು ತೇಗು ಬಂದಾಗಿ ದೇವರೇ ಅಂತ ಹೇಳಿ ಗಮ್ಮತ್ತಿನಲ್ಲಿ ಕರೀತಾನೆ, ದೇವರಾಗ ಅಂತ ರಾಗ ಹೇಳಿತಾನೆ. ಅವನು ಸಹ ಉಪಯೋಗ ಆಗುವುದಿಲ್ಲ. ಮನೆಯಲ್ಲಿ ಮಕ್ಕಳಲ್ಲಿ ಕೆಲಸ ಮಾಡ್ಲಿಕ್ಕೆ ನಿಧಾನಕ್ಕೆ ಚಂದ ಮಾಡಿ ರಾಗದಲ್ಲಿ ಅವರ ಹೆಸರು ಬರ್ತಾರವರು, ಅವರು ರಾಗದಲ್ಲಿ ಓ ಅಂತಾರೆ, ಸುಮ್ಮನೆ ಕೂತ್ಕೊಳ್ತಾರೆ. ಜಬರ್ದಸ್ತಲ್ಲಿ ಜೋರ್ ಮಾಡಿ ಅಂತ ಕರೆದಾಗ ಅವ್ರು ಓಡಿ ಬರ್ತಾರೆ ಹಾ ಅಂತೇಳಿ. ಹಾಗೆ ದೇವರು ಸಾಮಾನ್ಯದಲ್ಲಿ ಇಲ್ಲ. ಇದನ್ನು ಬಹಳ ಚೆನ್ನಾಗಿಲ್ಲ. ಅಸಂಶಯಂ ದೈವಪರ ಕ್ಷಿಪ್ರಮೇವ ವಿನಶ್ಯತಿ. ಇದು ತುಂಬಾ ಮಾತಾಗ್ತದೆ ಇದು ಕೆಲಸ. ದೇವರು ಅಂತ ಬಿದ್ದವ ಯಾವತ್ತು ಕೆಳಗೆ ಕಚ್ಚಿದ್ದಾನೆ ನೆಲ ಎನ್ನುವುದನ್ನು ಬಾಯ್ಬಿಟ್ಟು ಹೇಳ್ತಾರೆ. ಯಾಜೇನಂ ಗಮ್ಮತ್ತೊಳಗೆ ಹೇಳೋದು ಮುನಿ ಅವನಿಗೆ ಒಂದು ದೊಡ್ಡ ಯಜ್ಞ ಹಚ್ಚಿಸು ತಲೆಗೆ. ಏನು? ವಿಶ್ವಜಿತ ಸರ್ವಸ್ವೇನ ವಿದ್ಯುತ. ವಿಶ್ವಜಿತ್ ಯಾಗ ಅಂತ ಒಂದು ಮಾಡಿಸ ಮನೆಗೆ. ಅದು ಹೇಗೆ ಉಂಟು ಕೇಳಿದ್ರೆ, ವಿಶ್ವಜಿತ್ ಯಾಗ ಅಂದ್ರೆ ಎಲ್ಲರನ್ನು ಗೆಲ್ಲುವುದು ಒಂದು ಹೊರಡು. ಹೋರಾಟ ಮಾಡುವವರ ಮೇಲೆಲ್ಲ ಸವಾರಿ ಅಂತ, ಆಯ್ತಾ? ಆಗ ಯಾರೋ ಒಂದಿಬ್ರು ಹೋರಾಟ ಮಾಡಬಹುದು, ಇಟ್ಕೊಳ್ಳುವ. ಇವನಿಗಿಂತ ಜೋರಾದ್ರೆ ಸೋತ ಅಲ್ಲ, ಅಲ್ಲಿ ಮುಗಿಬೇಕಲ್ಲ ನಮ್ಮ ಕತೆ, ಇನ್ನೇನ್ ಬೇಕಾಗಿಲ್ಲ. ಇಲ್ಲ, ಎಲ್ಲರನ್ನು ಗೆದ್ದು ಬಂದಾಗ ಎಲ್ಲರೂ ಕಪ್ಪ ಕೊಡಬೇಕು, ಇವನಿಗೆ ದುಡ್ಡು ಕೊಡಬೇಕು. ಆ ವಿಶ್ವಜಿತ್ ಯಾಗದಲ್ಲಿ ಎಲ್ಲ ವಿಶ್ವಜಿತ್ ಯಾಗ ಎಲ್ಲರನ್ನು ಗೆದ್ದು ಬಂದ ನಂತರ ಮಾಡುವುದೇನು ಗೊತ್ತುಂಟ? ಎಲ್ಲ ಒಟ್ಟು ಸೇರಿಕೊಂಡು ಎಲ್ಲವನ್ನು ಖಾಲಿ ಮಾಡು, ದಾನ ಮಾಡು. ವಿಶ್ವಜಿತ್ ಯಾಗದಲ್ಲಿ ಸರ್ವಸ್ವ ದಕ್ಷಿಣೆ ಅಂತ ಕತೆ. ಇದು ಯಾರು ಮಾಡುವುದಿಲ್ಲ. ಹಾಗೆ ಎಲ್ಲರನ್ನು ಗೆಲ್ಲುವುದು. ಅವ್ರು ಕೊಟ್ಟ ಕಪ್ಪಗಾಣಿಗೆ ಮತ್ತೊಂದು ಇನ್ನೊಂದೆಲ್ಲ ತಂದು ಹಾಕಿದ್ರೆ ಯಜ್ಞ ಮಾಡಿದ ನಂತರ ಇವನು ಎಲ್ಲವನ್ನು ಕೊಟ್ಟು ಬಿಡುದು. ಸೊನ್ನೆ ಅಂಥದ್ದೊಂದು ಆಗಿತ್ತು, ಹಿಂದೆ ಮಾಡಿದ್ದಾರೆ ರಘುವಂಶದಲ್ಲಿ, ನಡೆದಿದೆ ಆ ಕತೆ. ಯಜ್ಞ ಮಾಡಿದ್ದು ಸರ್ವಸ್ವವನ್ನು ಕೊಡ್ಲಿಕ್ಕೆ ಅವನು ಏನಿಲ್ಲ ಅಂದ್ರೆ ಅಲ್ಲಿಗೆ ಅತಿಥಿ ಬಂದ ಒಮ್ಮೆ ಹೊರಬಂದು ಶಿಷ್ಯ ಕೌತ್ಸ. ಆಗ ರಘುರಾಜ ಕಾಲು ತೊಳಿಲಿಕ್ಕೆ ತಾಮ್ರದ ತಟ್ಟೆ ತಂದ. ನೀನು ನಾಚಿಕೆ ಆಯ್ತು ಮಾರೆ, ನಾನು ದುಡ್ಡು ಕೇಳಲಿಕ್ಕೆ ಬಂದಿದ್ದೇನೆ, ಇವನ ತಾಮ್ರದ ತಮ್ಮಿಕೆ ತಂದಿದ್ದಾನಲ್ಲ, ಇವನ ಕೈಯಲ್ಲೇ ದುಡ್ಡು ಇಲ್ಲಲ್ಲ ಅಂತ. ಅಂದ್ರೆ ನಿನ್ನೆ ತಾನೇ ಅವನು ಯಜ್ಞ ಆಗ ಮುಗಿಸಿ ಎಲ್ಲವನ್ನು ಕೊಟ್ಟು ಖಾಲಿ ಮಾಡಿ ಕೂತಿದ್ದಾನೆ. ಏನಿಲ್ಲ ಅಂದ್ರೆ ಏನಿಲ್ಲ. ಇದನ್ನು ಪಾಂಡವರೆಲ್ಲ ಮಾಡಿದ್ದುಂಟು ಯಜ್ಞ ಆಗದ ಮನೆಯಲ್ಲಿ. ದ್ರೌಪದಿಯ ಕುತ್ತಿಗೆಯಲ್ಲಿರತಕ್ಕ ಮಂಗಲ ಸೂತ್ರವನ್ನು ಬಿಟ್ಟು ಎಲ್ಲಾ ವರ್ಣಗಳನ್ನು ತಮ್ಮದೆಲ್ಲ ಕೊಟ್ಟಿದ್ದಾರೆ. ಇದೆಲ್ಲ ಕಥೆ ಮುಂದೆ ಆಗುವುದು ನಾವು ಕೇಳಿ ಆಗಿದೆ ಬಿಡಿ. ಈಗ ಧರ್ಮರಾಜ ಕೇಳಿದ್ದಷ್ಟೇ, ನಡೆಸಿಬಿಟ್ಟವ, ಎಲ್ಲವನ್ನು ದಾನ ಮಾಡಿದ. ನಾನು ಹೊರಡ್ತೇನೆ ಅಂತ ರಾಜ್ಯ ಬಿಟ್ಟು
ಆಗ ಮತ್ತೆ ಪುನಃ ಎಲ್ಲರೂ ನಿನಗೆ ದಾನ ಮಾಡಿ ವಾಪಸ್ ಕೊಟ್ಟಿದ್ದೇವೆ, ರಾಜ್ಯಭಾರ ನೀನು ಮಾಡು, ಮುಂದುವರಿಸು, ಇದೆಲ್ಲ ಸಂಪತ್ತು ನಾವು ಹೊಟ್ಕೊಂಡು ಹೋಗಿದ್ದೇವೆ ಅಂತ. ಇಂಥದ್ದು ಧರ್ಮರಾಜನೇ ಮಾಡಿದ್ದಾನೆ. ಸೌಮಂಗಲ್ಯಾವಶೇಷಿತ ಅಂತ ದ್ರೌಪದಿಯ ಗುತ್ತಿಗೆಯಲ್ಲಿ ಆ ಸುಮಂಗಲಿಗೆ ಹೇಳಿದ ಏನೊಂದು ಮಂಗಳಸೂತ್ರ ಇದೆ, ಅದು ಒಂದು ಉಳಿಸಿ ಉಳಿದದ್ದೆಲ್ಲ ಮೈಯಲ್ಲಿರತಕ್ಕಂಥ ಆಭರಣಗಳನ್ನು ಪಾಂಡವರು ಅವರವರು ಕೊಟ್ಟದ್ದನ್ನು ದಾಖಲೆ ಮಾಡಿದ್ದಾರೆ ಮುಂದಕ್ಕೆ ಅಶ್ವಮೇಧ ಯಾಗದ ಪರ್ವದಲ್ಲಿ. ಅದನ್ನೆಲ್ಲ ಕಥೆ ಕೇಳಿದ್ದೇವೆ ನಾವು. ಇವು ಹೇಳ್ತಾನೆ ಇಲ್ಲಿ ಋಷಿ ಬಹಳ ಚೆನ್ನಾಗಿ, ನೋಡಯ್ಯ ಕೌಸಲ್ಯ, ನೀನು ಹೀಗೆ ಮಾಡು, ಅವನಿಗೆ ವಿಶ್ವಜಿತ್ ಯಾಗದ ಹುಚ್ಚು ನಿಲ್ಲಿಸು. ತಥೋ ಗಚ್ಚತಿ ಅಸಿದ್ಧಾರ್ಥ ಬೀಡಯಾನ ಮಹಾಜನ, ಅವನಿಗೆ ಕೆಲಸ ಆಗುವುದಿಲ್ಲ. ಆಗ ದೊಡ್ಡ ಜನರು ವಿರೋಧ ಮಾಡ್ತಾರೆ, ಈಗೆಲ್ಲ ಬೇಡ ಹೋರಾಟ ಅಂತಾರೆ, ಸಂಪತ್ತ ಬರುವುದೂ ಇಲ್ಲ. ಒಳ್ಳೆದಾಗ್ಲಿ, ದೊಡ್ಡ ಜನರಿಗೆ ಅವನು ಉಪದ್ರ ಕೊಡ್ಲಿ, ದೊಡ್ಡ ಜನರಿಂದ ಅವನು ಉಪದ್ರ ಪಡೀಲಿ. ಮತ್ತೆ ಅವನಿಗೆ ಯಜ್ಞಯಾಗ ಮಾಡುವುದಾದ್ರೆ ತ್ಯಾಗ ಧರ್ಮ ವಿಧಂ ಪುಣ್ಯಂ ಕಂಚಿದಸ್ಯ ಉಪವರ್ಣೆ, ಚೆನ್ನಾಗಿ ತ್ಯಾಗವನ್ನು ಮಾಡಲಿಕ್ಕೆ ಬೋಧೆ ಕೊಡತಕ್ಕಂಥ ಒಳ್ಳೆ ಜನರನ್ನು ಅವನು ತಲೆಗೆ ಬಿಡು. ಅವರು ಸರ್ವಸ್ವ ತ್ಯಾಗದ ಬಗ್ಗೆಯೇ ಮಾತಾಡ್ಲಿ, ಅದೇ ಶ್ರೇಷ್ಠ ಅಂತ ಹೇಳಿಕೊಳ್ಳಿ. ಅಭಿ ತ್ಯಾಗ ಕುಪೂಷೇತ ಕಶ್ಚಿತ್ ಗಚ್ಚೇತ ರಾಮಾಯಣ, ಗಮ್ಮತ್ತಾಗಿ ಎಲ್ಲವನ್ನು ಕೊಟ್ಟು ಹೋಗ್ತಾನೆ, ನಿನಗೆ ಅನುಕೂಲ ಆಗುತ್ತೆ ನೋಡಿ. ಇಷ್ಟೆಲ್ಲ ಪಿತೂರಿಗಳನ್ನು ಹೇಳಿಕೊಟ್ಟ ಋಷಿ. ಮತ್ತು ಹೇಳ್ತಾನೆ, ಆಗುದಾದರೆ ಒಂದು ಕೆಲಸ ಮಾಡಿ, ಏನು ಸಿದ್ಧೇನ ಔಷಧಿ ಯೋಗೇನ ಸರ್ವಶತ್ರು ವಿನಾಶಿನ ಗಜಾನ್ ಅಶ್ವಾನ್ ಮನುಷ್ಯಾಂಶ ನೃಶಂಸೈ ಉಪಘಾತಯ ಕೃತಕೈ ಉಪಘಾತಯ. ಕೃತಕ ಜನರಿಂದ ನೀನೇ ಒಂದು ಬಿಟ್ಟು ಆದಷ್ಟು ಆನೆಗಳನ್ನು ಕುದುರೆಗಳನ್ನೆಲ್ಲ ಹೊಡೆಸಿ ಹಾಕು, ಅದಕ್ಕೆ ಬೇಕಾದಂತ ಮದ್ದು ಹಾಕು, ಮನುಷ್ಯರನ್ನು ಕೊಂದು ಬಿಡು, ಮದ್ದು ಹಾಕುವಂತಾನೆ. ಸಿದ್ಧೇನ ಔಷಧಿ ಯೋಗೇನ, ವಿಷ ಹಾಕುವುದಾ, ಔಷಧಿ ಪ್ರಯೋಗ ಮಾಡುವುದಾ, ಸಿದ್ಧಮಂತ್ರ ಪ್ರಯೋಗ ಮಾಡುವುದಾ, ಏನಾದ್ರೂ ಆವಿಚಾರಕ ಕರ್ಮಗಳನ್ನು ಮಾಡುವುದಾ, ಇದನ್ನೆಲ್ಲ ಮಾಡಿ ರಾಜನ ಪರಿವಾರದವರನ್ನು ಇಲ್ಲ ಮಾಡು. ಕೃತಕವಾದ ಅಸಹಜವಾದ ಕೃತ್ರಿಮವಾದ ಹಾವುಗಳನ್ನು ಬಿಡುವುದು, ವಿಷಜಂತುಗಳನ್ನು ಬಿಡುವುದು, ಅಡಿಗೆಯವರನ್ನು ಹಾಕಿ ಹೆಚ್ಚು ಕಡಿಮೆ ಮಾಡುವುದು, ಅಡಿಗೆಗೇನು ಹಾಕಿ ಬಿಡುವುದು ಮಾಡಿದ ನಂತರ ಗೊತ್ತಾಗದ ಹಾಗೆ, ಇಂಥದ್ದೆಲ್ಲ ಅನ್ಯಾಯ ಮಾಡಿಬಿಡು. ಇವೆಲ್ಲ ಗಮ್ಮತ್ತಿನ ಕೆಲಸಗಳು. ಏತೇ ಕಾನ್ಯೇಚ ಬಹವಃ ಡಂಬಯೋಗ ಸುಚಿಂತಿತ, ಒಳ್ಳೆ ಅನಾಚಾರ ಮಾಡುವ, ಅತ್ಯಾಚಾರ ಮಾಡುವ, ಅಯೋಗ್ಯಕರ ಕೆಲಸ ಮಾಡತಕ್ಕಂಥ ಅನೇಕ ಆಯಾಮಗಳಿವೆ. ಇದೆಲ್ಲ ನೀತಿಗಳಿದು, ಅನೀತಿಗಳ ನೀತಿಗಳಿದು. ಇದಾಗ್ತದ ಶಕ್ಯ ವಿಷಹತ ಕರ್ತು, ಸಹಿಸಿಕೊಳ್ಳುವನಿಗೆ ಗಟ್ಟಿ ಮನಸ್ಸು ಮಾಡಿದವನಿಗೆ ಆಗ್ತದೆ, ಇದು ಮಾಡ್ಲಿಕ್ಕೆ ಬರ್ತದೆ. ಮಾಡ್ತೀಯಾ? ನಕ್ಲೀವೇನ ನೃಪಾತ್ಮಜ. ಯಾರಿಗೆ ಮಾಡ್ಲಿಕ್ಕೆ ಬರುವುದಿಲ್ಲ ಕೇಳಿದ್ರೆ, ಹೀಡಿಯಾದವನಿಗೆ ನಪುಂಸಕನಿಗೆ ಮಾಡ್ಲಿಕ್ಕೆ ಬರುವುದಿಲ್ಲ, ಅವನಲ್ಲಿ ಜಬರ್ದಸ್ತಿ ಇಲ್ಲ. ಯಾರು ಗಟ್ಟಿತನ ಉಂಟು, ಅದಕ್ಕೆ ನಾನು ಹೇಳಿದೆ ಪೌರುಷವಂತನ ಮಾಡ್ಲಿಕ್ಕೆ ಆಗ್ತದೆ. ಮಾಡ್ಲಿಕ್ಕೆಯ ನೀತಿವಂತಿಕೆ ಇದೆ, ನೀತಿಯ ಡಂಬ, ಇದೆಲ್ಲ ಮಾಡುವಂಥದ್ದು. ಬೂಟಾಟಿಕೆ, ಮೋಸಗಾರಿಕೆಯ ಮಿಥ್ಯಾ ಪ್ರಯೋಗಗಳಿವೆಲ್ಲ. ಇದು ಸಹಜ ಅಲ್ಲ. ಶತ್ರುವಿನಲ್ಲಿ ಮಿತ್ರನಾಗಿ ಇದ್ದುಕೊಂಡು ಅವನ ಜನರನ್ನು ಅವರಿಗೆ ಎತ್ತಿಗಟ್ಟಿ ಅವನಲ್ಲಿ ಸಂಪತ್ತುಗಳನ್ನು ಅವನಿಗೆ ಬೇಕಾದಾಗೆ ಮಾಡಿಸಿಕೊಂಡು ಖಾಲಿ ಮಾಡಿಸಿ, ಇಲ್ಲ ಅಂತಾದ್ರೆ ಅವನಿಗೆ ಹುಚ್ಚಿಲ್ಲ ಅಂತಾದ್ರೆ ಯಜ್ಞದಾನ ಹುಚ್ಚಿ ಹಿಡಿಸಿ ಲೋಕ ಕ್ಷೋಭೆ ಮಾಡಿಸಿ ಅವನ ಮೇಲೆ ಪುಣ್ಯಾತ್ಮನಾಗಲಿ. ಆದರೆ ಇದರ ಎಡೆಯಲ್ಲಿ ಇನ್ನೂ ಕೇಳದಿದ್ದಾಗ ಬೇಕಾದಷ್ಟು ಉಪದ್ರಗಳನ್ನು ಮಾಡಬೇಕು. ಭಯಂಕರವಾದಂತಹ ಕೆಟ್ಟ ಮಂತ್ರಗಳ ಪ್ರಯೋಗಗಳು, ಕೆಟ್ಟ ಪದಾರ್ಥಗಳ ವಿನಿಯೋಗಗಳು, ಕೆಟ್ಟ ಜನರ ಪ್ರವೇಶಗಳು ಮಾಡಿಸಿ ರಾಜನದೆಲ್ಲವನ್ನು ಬೋಳಿಸಿ. ಆಯ್ತಾ? ಆಗ್ತದ? ನೀನು ಹೇಳಿ ಆದ್ರೆ ಆಗುವುದಿಲ್ಲ. ನಿನಗೆ ಇದೆಲ್ಲ ಸಹಿಸಿಕೊಳ್ಳಿಕ್ಕೆ ಸಾಮರ್ಥ್ಯ ಇಲ್ಲ. ನೋಡಿ, ಒಂದು ಬದಿಯಲ್ಲಿ ಮನಸ್ಸಿನಲ್ಲಿ ಕೊರಗು ಇರ್ತದೆ. ನಾನು ಅವನಲ್ಲಿ ಬೇಡಿ ಮೋರೆ ತೋರಿಸಿ ಮೋಸದ ಹೃದಯದಲ್ಲಿ ಅವನಿಗೆ ಕೈ ಮುಗಿದು ಅವನ ಜನರಲ್ಲಿ ಅವನಲ್ಲಿ ಹೊಡೆಸಿ ಸಂಪತ್ತನ್ನು ಲೂಟಿಗೆಯ್ದು ಎದುರಲ್ಲಿ ಆಗದ್ದನ್ನು ಹಿಂಬದಿಯಿಂದ ಮಾಡು. ಇದನ್ನು ಮಾಡಿ ಆಯಿತು. ಅಭಿಮನ್ಯುವನ್ನು ಸಾಯಿಸುವಾಗೆಲ್ಲ ಹಾಗೆ ಮಾಡಿದ್ದಲ್ಲ ಕರ್ಣ. ಜನ ಭಾರಿ ಮೆಚ್ಚುಗೆಯನ್ನು ಪಡಿಸ್ತಾರೆ, ದೊಡ್ಡ ಜನ ಕರ್ಣ ಅಂತ. ಮಾಡಿದ ಅನ್ಯಾಯ ನೆನಪಿಸುವುದೇ ಕೊಳ್ಳುವುದಿಲ್ಲ. ಹೇಗಿರ್ತಾನೆ ಹೇಳಿ ಅಂತ, ಹೇಗೆ ಬಂದಿದ್ದ ಅಂತ.
ಎಷ್ಟು ಒಳಕಾಗಿದ್ದ ಅಂತ. ಗೊತ್ತಾದ್ರೂ ಪಾಂಡವರ ಜೊತೆಯಲ್ಲಿ ಪ್ರೀತಿಸ್ಲಿಲ್ಲ. ಗೊತ್ತಿದ್ರು ಪಾಂಡವರಿಗೆ ಗೊತ್ತಿರಲಿಲ್ಲ, ಅಣ್ಣ ಅಂತ ಹೇಳಿ ಏನು ಬೊಬ್ಬೆ ಹೊಡೆದ ಧರ್ಮರಾಜ ನಮಗೆ ಗೊತ್ತು ಕಥೆ ಏನಾಯ್ತು ಅಂತ, ಇಷ್ಟು ಅನ್ಯಾಯ ಮಾಡಿಕೊಂಡ್ರು. ಆದ್ರೆ ಅವನಿಗೆ ಗೊತ್ತಿತ್ತಲ್ಲ. ಆದ್ರೂ ಸಹ ಅವನೇನು ಹೇಳಿದ, ನಾನು ಒಂದ್ಸರ್ತಿ ಕೆಟ್ಟವನಲ್ಲಿ ಸೇರಿಕೊಂಡ ನಂತರ ನನಗೆ ಬರುವುದಿಲ್ಲ ಅಂತ. ಎಂತಹ ಕೆಟ್ಟವ ಅಲ್ವಾ, ಬಿಡಿ ಉದಾಸೀನ ಆಗೋದಿತ್ತಲ್ಲ, ಅದು ಮಾಡಲಿಲ್ಲ. ಹೀಗೆ ಬಹಳ ಧೂರ್ತತನವನ್ನು ಕೊನೆಯವರೆಗೆ ಮಾಡಿ ತೋರಿಸಿದ್ದ. ಆದ್ರೆ ಯಾರಿಗಾಗತ್ತೆ, ಇಂತಹ ಗಟ್ಟಿ ಹೃದಯ ಉಳ್ಳವರಿಗೆ, ಕೆಟ್ಟ ಮನಸ್ಸುಳ್ಳವರಿಗೆ ಕೆಟ್ಟದಾಗಿ ಮಾಡ್ಲಿಕ್ಕೆ ಬರ್ತದೆ. ಅದನ್ನು ಧರ್ಮರಾಜನ್ ಹೇಳುವಾಗ ಕರ್ಣ ಫ್ಲಾಶ್ ಆಗ್ಬಹುದು, ಮಾಡ್ಲಿಕ್ಕೆ ಬರ್ತದೆ ಅಂತ. ಆದ್ರೆ ಮೋಸಗಾರರು ಅಂದ್ರೆ ಹಾಗಿರ್ತಾರೆ, ಹೃದಯ ಗಟ್ಟಿಯವರದ್ದು. ಅದಕ್ಕೆ ಹೇಳ್ತಾನೆ, ಶಕ್ಯ ವಿಷಾದ ಕರ್ತಂ, ನಿನಗೆ ಮಾಡ್ಲಿಕ್ಕೆ ಆಗ್ತದ, ಕೈ ನಡಗಬಾರದು, ಬಾಯಿ ಮಧ್ಯೆಯಲ್ಲಿ ಸ್ಲಿಪ್ ಆಗಬಾರದು, ಮನಸ್ಸು ಅಯ್ಯೋ ಮಾಡಿದೆ ಇಲ್ಲ ಅಂತ ಕೊರಗ್ಲಿಕ್ಕೆ ಹೋಗಬಾರದು. ಅನ್ಯಾಯ ಮಾಡಿದ ನಂತರ ಮಾತಾಡದಿರ್ಲಿಕ್ಕೆ. ನೋಡಿ ಎಷ್ಟು ಜನ ಇಂತಹ ಕೆಟ್ಟ ಸುಳ್ಳು ಹೇಳಿಕೊಂಡು ಇಡೀ ಜಗತ್ತನ್ನು ತಲ್ಲಣಗೊಳಿಸ್ತಾರೆ, ಗೋಳಿಸ್ತಾರೆ, ಉಪದ್ರವಗೊಳಿಸ್ತಾರೆ. ಇಡೀ ನ್ಯಾಯಾಲಯವನ್ನು ಶೇಪ್ ಮಾಡೋದಿಲ್ಲ. ಅದು ಬೇಕು, ಗಟ್ಸುತನ ಅಂದ್ರೆ ಅದು ಅನ್ಯಾಯ ಮಾಡುವುದರಲ್ಲಿ. ಮಾಡ್ತೀಯಾ ಅಂತ ಮತ್ತೆ ಪುನಃ ಶ್ರೇಯಸ್ಸಿನ ಮಾರ್ಗವನ್ನು ಹೇಳಿದ ಋಷಿ ನಿನಗೆ ಕೇಳಲಿಕ್ಕೆ ಸಾಮರ್ಥ್ಯ ಉಂಟು ಅಂತಾದ್ರೆ ಹೇಳ್ತೇನೆ ಹೇಳಿ ಬೇರೊಂದು ರೀತಿಯ ಮಾರ್ಗವನ್ನು, ಅನ್ಯಾಯದ ಮಾರ್ಗವನ್ನು ಸಹ ಇದೊಂದು ರಾಜನೀತಿ ಅಂತ, ಕಪಟ ನೀತಿ ಅಂತ ಹೇಳಿ ತೋರಿಸಿಕೊಟ್ಟಿದ್ದಾನೆ. ಇದಕ್ಕೇನು ಉತ್ತರ ನಮ್ಮ ಕೌಸಲ್ಯ ಹೇಳುತ್ತಾರೆ ಎನ್ನುವುದನ್ನು ನಾವು ಮತ್ತೆ ಕೇಳುವ, ಮತ್ತೆ ಚಿಂತನೆ ಮುಂದುವರಿಯುವ. ವಂದನೆಗಳು. ಶ್ರೀಕೃಷ್ಣ ನಾರಾಯಣ ನಾರಾಯಣ ನಾರಾಯಣ.